ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ ವಾರದ ಲಾಸ್ಟ್ ವೀಕ್ನ ವೀಕ್ಲಿ ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಕಳೆದ ಡಿಸೆಂಬರ್ 7ರಿಂದ ಡಿಸೆಂಬರ್ 13ರವರೆಗೆ ನಡೆದಿರತಕ್ಕಂತಹ ಎಲ್ಲ ಪ್ರಚಲಿತ ಘಟನೆಗಳ ಟಾಪ್ 70 ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ ಸರ್? ಹಾಗಾದರೆ ಈ ಒಂದು ಕ್ಲಾಸ್ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಿಮ್ದು ಏನಾದರೂ ಪ್ರಶ್ನೆ ಇತ್ತು ಅಂದರೆ ಅದಕ್ಕೆ ನನ್ನ ಉತ್ತರ ಎಂತ ಅಂದರೆ, ಇವಾಗ SSC ನೀವು ಯಾವುದೇ ಎಕ್ಸಾಮ್ ಬರೀರಿ, SSCಯಲ್ಲಿ ನೀವು GD ಎಕ್ಸಾಮ್ ಬರೀರಿ, MTS ಎಕ್ಸಾಮ್ ಬರೀರಿ, ಇಲ್ಲ ಅಂತಂದರೆ ಸರ್ ನಾನು CHSL ಎಕ್ಸಾಮ್ ಬರೀತಿದ್ದೀನಿ ಸರ್, ಇಲ್ಲ ಸರ್ ನಾನು CPO ಎಕ್ಸಾಮ್ ಬರೀತಿದ್ದೀನಿ, ಇಲ್ಲ ಸರ್ ನಾನು ಈ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಬರೀತಿದ್ದೀನಿ, ಇಲ್ಲ ನಾನು CGL ಎಕ್ಸಾಮ್ಗೆ ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗ್ತಿದ್ದೀನಿ. ಸೊ ಎಲ್ಲ ಎಕ್ಸಾಮ್ಗಳಿಗೂ ಸಹ ಈ ಒಂದು ಕ್ಲಾಸ್ ಇದೆ ಅಲ್ವಾ, ಯೂಸ್ಫುಲ್ ಆಗುತ್ತೆ. ಇಲ್ಲ ಸರ್ ನಾನು SSC ಎಕ್ಸಾಮೇ ಬರೀತಿಲ್ಲ, ನಾನು ಜಸ್ಟ್ RRB ಎಕ್ಸಾಮ್ ಬರೀತಿದ್ದೀನಿ, RRBಯಲ್ಲಿ ನಾನು ಯಾವ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಹೇಳಿ? ಓಕೆ, ಡಿ ಗ್ರೂಪ್ ಎಕ್ಸಾಮ್ ಬರೀತಿದ್ರೆ ಯೂಸ್ಫುಲ್ ಆಗುತ್ತೆ. ಈ ಡಿ ಗ್ರೂಪ್ ಆದ ನಂತರ ನೀವು ನೆಕ್ಸ್ಟ್ ಬರ್ತಕ್ಕಂತಹ NTPC ಎಕ್ಸಾಮ್ಗೂ ಸಹ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಕ್ಯಾಲೆಂಡರ್ ಬಿಟ್ಟಿದ್ದಾನೆ, ಯಾವುದು ALP ಬಿಡ್ತೀನಿ ಅಂತ, ಸರಿನಾ? ALP ಆಗಿರಲಿ ಮತ್ತು ಟೆಕ್ನಿಷಿಯನ್ ಆಗಿರಲಿ, ಆ ಒಂದು ಎಕ್ಸಾಮ್ಗೂ ಸಹ ಈ ಕರೆಂಟ್ ಅಫೇರ್ಸ್ ಏನಿದೆ ಅಲ್ಲೋ ಯೂಸ್ಫುಲ್ ಆಗುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲ ಎಕ್ಸಾಮ್ಗಳಿಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ, ಸ್ಟೇಟ್ ಗೌರ್ಮೆಂಟಲ್ಲಿ ಸ್ಪೆಷಲಿ ಹೇಳೋದಾದರೆ ಈ ಒಂದು KA ಏನು ಎಕ್ಸಾಮ್ ನಡೆಸ್ತಾನಲ್ವ, ಆ ಒಂದು KA ಪ್ಯಾಟರ್ನು ಸಹ ನಿಮಗೆ ಸೇಮ್ ಸೆಂಟ್ರಲ್ ಗೌರ್ಮೆಂಟಿನ ಕರೆಂಟ್ ಅಫೇರ್ಸ್ ಪ್ಯಾಟರ್ನ್ ತೊಗೊಳ್ಳೋದ್ರಿಂದ ಅಲ್ಲಿ ಸಹ ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ ಸರ್. ಹಾಗಾದರೆ ಈ ಒಂದು ಪ್ರಶ್ನೆಗಳು ನಿಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನೋಡೋಕ್ಕೆ ಸಿಗ್ತಾವ? ಹೌದು, ಸಿಕ್ಕೇ ಸಿಗ್ತವೆ. ಆವಾಗ ಎಕ್ಸಾಮ್ ಮುಗಿದ ನಂತರ ನಿಮ್ಗೆ ಹೇಳ್ತೀನಿ, ಈ ಕ್ವಶನ್ ನಾನು ಆಲ್ರೆಡಿ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮುಗಿಸಿದ್ದೆ ಅಂತ, ಸರಿಯಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, 11ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಮಹೋತ್ಸವ 2025 ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಯಾವುದು 11ನೇ ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದು IISF ಅಂತಂದರೆ ನಿಮ್ಗೆ ಏನು ಗೊತ್ತಿರಲಿ, ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ ಅಂದರೆ ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಸರ್. ಇದು ನೆನ್ಪಿಟ್ಕೊಳ್ಳಿ, ಇದ್ರ ಫುಲ್ ಫಾರ್ಮ್ ಕೇಳ್ಬೋದು ಸರ್. ಹಾಗಾದರೆ ಇದು ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ, ಇದು ನಡೆದಿರೋದು ಎಲ್ಲಿ ಅಂತಂದರೆ ಹರಿಯಾಣ ಅಂತ ಹೇಳ್ತೀವಿ ಸರ್. ಹರಿಯಾಣ ಆಪ್ಷನಲ್ಲಿ ಕೊಡಲ್ಲ, ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕೊಡ್ತಾನೆ. ಸೊ ಅವಾಗ ನಾವು ಯಾವ ಒಂದು ಪ್ರದೇಶ ಹೇಳಬೇಕು? ಈ ಒಂದು ಹರಿಯಾಣದ ಪಂಚಕುಲ ಅಂತ ಹೇಳ್ತೀವಿ. ಯಾವುದು? ಹರಿಯಾಣದ ಪಂಚಕುಲದಲ್ಲಿ ಇದು ನಡೆದಿದೆ ಸರಿನಾ? ಹರಿಯಾಣದಲ್ಲಿ ಒಂದು ಸಿಟಿ ಬರುತ್ತೆ, ಆ ಒಂದು ಸಿಟಿ ಹೆಸರು ಏನು ಅಂತಂದರೆ ಪಂಚಕುಲ ಅಂತ ಹೇಳ್ತೀವಿ. ಆ ಒಂದು ಪಂಚಕುಲದಲ್ಲಿ ಈ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ನಡೆದಿದೆ ಸರ್ನ. ಎಷ್ಟನೇ ಆವೃತ್ತಿಯಾಗಿತ್ತು ಅಂತ ಕೇಳ್ಬೋದಲ್ವಾ? ಅವಾಗ ನೀವು ಹೇಳಬೇಕಾಗುತ್ತೆ 11ನೇ ಆವೃತ್ತಿಯಾಗಿತ್ತು ಅಂತ. ಕ್ವಶನಲ್ಲೂ ಸಹ ನಿಮಗೆ ಎರಡು ಆನ್ಸರ್ ಇದಾವೆ, ಒಂದು ಫುಲ್ ಫಾರ್ಮ್ ಇದೆ ನಿಮಗೆ, ಇನ್ನೊಂದು ಏನು ಅಂತಂದರೆ ಎಷ್ಟನೇ ಆವೃತ್ತಿ ಅಂತ ಇದೆ ಸರ್. ಹಾಗಾದರೆ ಅದಕ್ಕೆ ಉತ್ತರ ಯಾವುದು ಅಂತ ಕೇಳಿದ್ರೆ ಹರಿಯಾಣ ಅಂತ ಹೇಳ್ತೀವಿ ಸರ್. ಈ ಒಂದು ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಹರಿಯಾಣ ಸರಿನಾ? 11ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಹರಿಯಾಣದಲ್ಲಿ ನಡೆದಿದೆ ಸರ್. ಅದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ, ಈ ಕೆಳಗಿನವರಲ್ಲಿ ಯಾರಿಗೆ ಮೊದಲ FIFA ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ? ನೀಡಲಾಗಿದೆ ಅಲ್ಲ, ಅವರೇ ಕ್ರಿಯೇಟ್ ಮಾಡ್ಕೊಂಡು ಅವರೇ ಪಡೆದುಕೊಂಡಿದ್ದಾರೆ. ಯಾರು ಆ ವ್ಯಕ್ತಿ ಅಂತ? ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್, ಕೀರ್ ಸ್ಟ್ರಾಮರ್ ಮತ್ತು ಮಾರಿಯಾ ಕೊರಾನೋ ಮಚಾಡೋ ಅಂತ ಕೊಟ್ಟಿದ್ದಾರೆ ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತೀವಿ ಸರಿನಾ? ಸೊ ಇವರಿಗೆ ಈ FIFA ಆದವ್ರು ಏನಿದಾರಲ್ವಾ, ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಶಸ್ತಿಯನ್ನೇ ತಯಾರು ಮಾಡಿದ್ದಾರೆ ಅವರು. ಯಾವ ಪ್ರಶಸ್ತಿ? FIFA ಶಾಂತಿ ಪ್ರಶಸ್ತಿ ಸರಿನಾ? ಆ ಒಂದು ಪ್ರಶಸ್ತಿಯನ್ನು ಅವರು ತಯಾರು ಮಾಡಿ ಮೊದಲ ಒಂದು ಚೊಚ್ಚಲ ಪ್ರಶಸ್ತಿಯನ್ನು ಈ ಚೊಚ್ಚಲ ವ್ಯಕ್ತಿಗೆ, ಯಾರಿಗೆ? ಡೊನಾಲ್ಡ್ ಟ್ರಂಪ್ಗೆ ನೀಡಿದ್ದಾರೆ ಸರ್. ಹಾಗಾದರೆ ಈ ಡೊನಾಲ್ಡ್ ಟ್ರಂಪ್ ಯಾವ ದೇಶದ ಅಧ್ಯಕ್ಷ ಇದ್ದಾನೆ ಅಥವಾ ಪ್ರಧಾನಮಂತ್ರಿ ಇದ್ದಾನೆ? ಈತ ಏನಿದ್ದಾನಲ್ವಾ USA ದೇಶದ, ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ದೇಶದ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಎಷ್ಟನೇ ಪ್ರೆಸಿಡೆಂಟ್ ಆಗಿದ್ದಾನೆ? 47ನೇ ಪ್ರೆಸಿಡೆಂಟ್ ಆಗಿದ್ದಾನೆ ಸರ್. ಹಾಗಾದರೆ ಇವಾಗ ವೈಸ್ ಪ್ರೆಸಿಡೆಂಟ್ ಬೇಕಲ್ಲ ಸರ್, ಯಾರಿದ್ದಾರೆ ವೈಸ್ ಪ್ರೆಸಿಡೆಂಟ್? ಸೊ ವೈಸ್ ಪ್ರೆಸಿಡೆಂಟ್ ಸಹ ತಗೊಳ್ಳಿ ಸರಿನಾ? ಸೊ ಇವ್ರ ತಂದೆ ಅಂತಂದರೆ ಅವ್ರ ತಾಯಿ ಇದ್ದಾಗ ದೇಶಕ್ಕೆ, ಯಾರು? ಈ JD ವ್ಯಾನ್ಸ್ ಅವರು ಸರಿನಾ? ಯಾರು? JD ವ್ಯಾನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು JD ವ್ಯಾನ್ಸನ್ ಅವರು ಎಷ್ಟನೇ ಉಪಾಧ್ಯಕ್ಷರಾಗಿದ್ದರು ಸರ್? ಅದು ಬೇಕಲ್ಲ ಸರ್? ಹೌದು ಸರ್, ಅದು ಸಹ ಬೇಕು. ಯಾಕೆ ಅಂತಂದರೆ ಅದನ್ನು ಸಹ ಕೇಳಿದಾನೆ ಅಲ್ವಾ ಎಕ್ಸಾಮಲ್ಲಿ, ಯಾವುದು RRB NTPC ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಎಷ್ಟನೇ ಪ್ರಸ್ತುತ ಉಪಾಧ್ಯಕ್ಷರಿದ್ದಾರೆ ಅಮೆರಿಕಕ್ಕೆ ಅಂತ? ಎಷ್ಟನೇದವರು ಅಂತಂದರೆ ಇವರು 50ನೇದವರು ಇದ್ದಾರೆ ಸರಿನಾ? ಇವರು 47ನೇದವರು ಇದ್ದರೆ ಇವರು 50ನೇದವರು ಇದ್ದಾರೆ ನೋಡಿ. ಯಾರು? JD ವ್ಯಾನ್ಸನ್ ಅವರು, ನೆನ್ಪಿಟ್ಕೊಳ್ಳಿ ಸರಿನಾ? ಸೊ ಇದು ಯಾರಿದ್ದಾರೆ ಅಂತಂದರೆ ಈ ಅಮೆರಿಕದ ಉಪಾಧ್ಯಕ್ಷರಾಗಿದ್ದಾರೆ ಸರಿಯಾ? ಇದು ಇಂಪಾರ್ಟೆಂಟ್ ಇದೆ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು FIFA ಅಂತ ಬಂದಾಗ ನೆಕ್ಸ್ಟ್ ಇವಾಗ ಮುಂಬರ್ತಕ್ಕಂಥ 2026ರಲ್ಲಿ FIFA ವರ್ಲ್ಡ್ ಕಪ್ ನಡೀತದೆ. ಯಾವ ದೇಶಗಳಲ್ಲಿ ನಡೀತದೆ, ಯಾವ್ಯಾವ ದೇಶ ಇದನ್ನು ಆಯೋಜನೆ ಮಾಡಲಾಗ್ತದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ಒಂದು ಈ ಅಮೆರಿಕದವನಿಗೆ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಅಮೆರಿಕದಲ್ಲಿ ನಡೀತಿರಬೇಕು. ಹೌದು, ಒಂದು ಅಮೆರಿಕ. ಇನ್ನೊಂದು ಯಾವುದು ಅಂತಂದರೆ ಕೆನಡಾದಲ್ಲಿ. ಆ್ಯಂಡ್ ದೆನ್ ಮೂರನೇದು ಯಾವುದು ಅಂತ ಕೇಳಿದ್ರೆ ಮೆಕ್ಸಿಕೋ ಅಂತ ಹೇಳ್ತೀವಿ. ಮೂರೂ ಸಹ ಜಂಟಿಯಾಗಿ ಸೇರಿ ಈ ಒಂದು FIFA ವರ್ಲ್ಡ್ ಕಪ್ನ ಆಯೋಜನೆ ಮಾಡ್ತಾ ಇದ್ದಾವೆ. ಆ್ಯಂಡ್ ದೆನ್ 2034ರಲ್ಲಿ ಈ ಸೌದಿ ಅರೇಬಿಯಾ ಆಯೋಜನೆ ಮಾಡ್ತದೆ. ಅದು ಸಹ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಲಾಸ್ಟ್ ಯಾರು ಗೆದ್ದಿದ್ರು? ಅರ್ಜೆಂಟೀನಾ ಅವ್ರು ಗೆದ್ದಿದ್ರು ಸರ್ನಾ? ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. 2022ರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿಯನ್ನು ಸಹ ಕೇಳ್ತಾನೆ ಲಾಸ್ಟ್ ಇಯರ್. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಯುನೆಸ್ಕೋ ಅಂತರ ಸರ್ಕಾರಿ ಸಮಿತಿಯ
20ನೇ ಅಧಿವೇಶನವು ಯಾವ ನಗರದಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾನೆ ಸರ್ನ. ಯಾವ ನಗರದಲ್ಲಿ ನಡೆದಿದೆ? ಆಲ್ರೆಡಿ ನಡೆದು ಹೋಗಿದೆ. ಇದು ಯಾವ ನಗರದಲ್ಲಿ ಅಂತ? ಮುಂಬೈ, ಕೋಲ್ಕತ್ತಾ, ದೆಹಲಿ ಮತ್ತು ಜೈಪುರ ಅಂತ ಸರ್ನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ದೆಹಲಿ. ಯಾವುದು? ಈ ಒಂದು ದೆಹಲಿ ಅಂತ ಹೇಳ್ತೀವಿ. ಯುನೆಸ್ಕೋ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್, ICHಗೆ ಸೇರ್ಪಡೆಗೊಂಡಿರ್ತಕ್ಕಂಥ 16ನೇ ಒಂದು ಸಾಂಸ್ಕೃತಿಕ ಉತ್ಸವ ಯಾವುದು ಅಂತ ಕೇಳ್ಬೋದು ನಿಮಗೆ ಸರ್ನ. 16ನೇದು ಯಾವುದು ಅಂತ ಕೇಳಿದ್ರೆ ನಮ್ಮ ದೀಪಾವಳಿ ಅಂತ ಹೇಳ್ತೀವಿ ಸರ್ನ. ಯಾವುದು? ದೀಪಾವಳಿ ನೆನ್ಪಿಟ್ಕೊಳ್ಳಿ. ಸೊ ಇದರ ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೂ ಸಹ ನಿಮ್ಗೆ ಏನಿದೆ ಅಂತಂದರೆ ಸ್ಪೆಲ್ಲಿಂಗ್ DEEPAWALI ಅಂತ ಇದೆ ಸರ್ನ. ದೀಪಾವಳಿ ಅಂತಲೇ ಇದೆ, ನಾಟ್ ದಿವಾಲಿ ಅಂತ ಇಲ್ಲ. ದಿವಾಲಿ ಅಂತಂದರೆ ದಿವಾಳಿ ಹೋಗೋದು ಸರ್ನ. ದಿವಾಳಿ ಕೋರಾಗಿ ಹೋಗೋದೇನಿದೆಯಲ್ಲ ಅದು ದಿವಾಳಿ. ಹ್ಯಾಪಿ ದಿವಾಲಿ ಅಲ್ಲ, ಹ್ಯಾಪಿ ದೀಪಾವಳಿ ಸರಿನಾ. ಸೊ ಇದು ಅಫಿಷಿಯಲ್ ಆಗಿ ಇಂಟರ್ನ್ಯಾಷನಲ್ಲೇ ಸಹ ಮೆನ್ಷನ್ ಆಗಿದೆ ನೋಡಿ ಇವಾಗ. ಓಕೆ, ಇನ್ನು ಮುಂದೆ ಹ್ಯಾಪಿ ದೀಪಾವಳಿ ಅಂತ ಹೇಳಬೇಕು ಸರ್. ಹಾಗಾದರೆ ಇದು ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ನಮ್ಮ ಭಾರತ ಒಂದು ಯಾವುದೋ ಒಂದು ಹಬ್ಬವನ್ನು ಅಥವಾ ಯಾವುದೋ ಒಂದು ನೃತ್ಯವನ್ನು ಇದರಲ್ಲಿ ಸೇರ್ಪಡೆ ಮಾಡಿದ್ರು? ಯಾವಾಗ ಅಂತ ಕೇಳಿದ್ರೆ 2008ರಿಂದ ಇದರಲ್ಲಿ ಸೇರ್ಪಡೆ ಮಾಡ್ತಾ ಬಂದಿದ್ದಾರೆ ಸರ್ನ. 2008ರಲ್ಲಿ ಟೋಟಲಿ 3 ಸೇರ್ಪಡೆ ಮಾಡಿದ್ದಾರೆ. ಯಾವುದನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾ? ಹೇಳಿ ನೋಡುವ ಇದನ್ನು. ರಾಮಲೀಲಾ ರಾಮಲೀಲಾವಾ? ಆ್ಯಂಡ್ ದೆನ್ ವೇದಿಕ್ ಪಠಣ ಅಥವಾ ಅಲ್ವಾ? ಮತ್ತು ಕೇರಳದ ಯಾವುದಿದೆ ಹೇಳ್ಬೋದಾ? ಹೇಳಿ ನೋಡೋಣ ಇದಕ್ಕೆ. ಯಾಕಂದರೆ ಲಾಸ್ಟ್ ಡೈಲಿ ಕರೆಂಟ್ ಅಫೇರ್ಸಲ್ಲಿ ನಿಮಗೆ 3 ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇದನ್ನು 3 ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇಲ್ಲ. ಆ್ಯಂಡ್ ದೆನ್ ಇನ್ನೊಂದು ಎಂತ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಅದಕ್ಕೆ ಡೀಟೇಲ್ಡಾಗಿ ಹಾಕಿದ್ದೀನಿ ಸರಿಯಾ. ಸೊ ಒಂದು ಮೆಸೇಜಲ್ಲಿ ನಿಮ್ಗೆ ಏನು ಅಂತ ಹಾಕಿದ್ದೀನಿ ಅಂದರೆ ಓಕೆ ಇದು ಯಾವ ವರ್ಷದಲ್ಲಿ ಏನೇನಿದೆ ಅಂತ ಹಾಕಿದ್ದೀನಿ, ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಹಾಕಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದರಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಸಹ ಹಾಕಿದ್ದೀನಲ್ವಾ, ಅದಕ್ಕೆ ನೀವು ಹೇಳಿ ಸರಿನಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಬಟ್ ಇಲ್ಲಿ 16ನೇದು ನೆನ್ಪಿಟ್ಕೊಳ್ಳಿ. 16ನೇದು ಯಾವುದು ಅಂತ ಹೇಳ್ತೀವಿ ಅಂದರೆ ನಮ್ಮ ದೀಪಾವಳಿ ಅಂತ ಹೇಳ್ತೀವಿ. 15ನೇದು ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಗಾರ್ಬಾ ಅಂತ ಹೇಳ್ತೀವಿ ಸರ್ನ. ಯಾವುದು ಗಾರ್ಬಾ ಯಾವ ವರ್ಷದಲ್ಲಿ ಅದಕ್ಕೆ ನೀಡಿದ್ದಾರೆ ಅಂತ ಕೇಳಿದ್ರೆ 2023ರಲ್ಲಿ ಯುನೆಸ್ಕೋ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜಸ್ ಲಿಸ್ಟಿಗೆ ಈ ಒಂದು ಗಾರ್ಬಾವನ್ನು ಸೇರ್ಪಡೆ ಮಾಡಲಾಗಿದೆ ಸರಿನಾ. ಸರ್ ಹಾಗಾದರೆ ಅದಕ್ಕಿಂತ ಹಿಂದೆ ಯಾವುದನ್ನು ಸೇರ್ಪಡೆ ಮಾಡಿದ್ರು? ಯಾವುದು? 14ನೇದು ಯಾವುದು ಅಂತಂದರೆ ಈ ಒಂದು ಕುಂಭಮೇಳ ಅಂತ ಹೇಳ್ತೀವಿ. ಯಾವುದು? ಕುಂಭಮೇಳ ಯಾವ ವರ್ಷ? 2017ರಲ್ಲಿ ಸರಿನಾ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು ತನ್ನ ವಾರ್ಷಿಕ ಐಡಿಯಾ ಮತ್ತು ನಾವೀನ್ಯತೆ ಸ್ಪರ್ಧೆ ಮತ್ತು ಸೆಮಿನಾರ್ ಯಾವುದು ಇನ್ನೋವೇ ಯೋಧ 2025 ಯಾವ ನಗರದಲ್ಲಿ ನಡೆಸಿತು ಅಂತ ಕೇಳಿದ್ದೇನೆ ಸರ್. ಯಾವ ನಗರದಲ್ಲಿ ಇದು ನಡೆಸಿದೆ ಅಂತ? ಯಾವ ನಗರದಲ್ಲಿ ನಡೆಸಿದೆ ಹೇಳ್ಬೋದಾ? ಜೈಸಲ್ಮೇರ್, ಆಗ್ರಾ, ನವದೆಹಲಿ ಮತ್ತು ಪಠಾನ್ಕೋಟ್ ಅಂತ ಕೊಟ್ಟಿದ್ದೇನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಅಗೇನ್ ನವದೆಹಲಿ. ಯಾವ ದೆಹಲಿ? ನವದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಡಿಸೆಂಬರ್ 6, 2025ರಂದು ಈ ಕೆಳಗಿನ ಯಾವ ಮಹಾನ್ ಭಾರತೀಯರ 69ನೇ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತದೆ ಅಂತ ಸರಿನಾ. ಯಾರ್ದು? ಚಂದ್ರಶೇಖರ್ ಆಜಾದ್ ಅವ್ರದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾರ್ದು ಕೊಟ್ಟಿದ್ದಾರೆ ಅಂತಂದರೆ ಈ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಬಿಪಿನ್ ಚಂದ್ರಪಾಲ್ ಅವ್ರದ್ದು. ಆ್ಯಂಡ್ ದೆನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕೊಟ್ಟಿದ್ದಾರೆ ಸರ್. ನಾ ಇವಾಗ ಪುಣ್ಯತಿಥಿ ಅಂತಂದರೆ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಆಗುತ್ತಾ? ಹಾಗಲ್ಲ. ಯಾಕೆ ಅಂತಂದರೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, BR ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ ಸರ್. ಈ BR ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ರಾಜ್ಯ ಮಧ್ಯಪ್ರದೇಶ ರಾಜ್ಯ ಅಂತ ಸರ್ನ. ಫಸ್ಟ್ ಆಪ್ಷನ್ ಮಹಾರಾಷ್ಟ್ರ ಕೊಟ್ಟರೆ ಮಹಾರಾಷ್ಟ್ರ ರಾಂಗ್ ಆಗುತ್ತೆ ಸರ್ನ. ಸೊ ಇವರು ಮಧ್ಯಪ್ರದೇಶ ರಾಜ್ಯದಲ್ಲಿ ಇವರು ಜನನ ಹೊಂದ್ತಾರೆ. ಯಾರು? ಈ ಒಂದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ ಸರ್ನ. ಇವರ ಚಳುವಳಿಗಳಾಗಿರಲಿ ಆ್ಯಂಡ್ ದೆನ್ ಇವರು ಈ ಒಂದು ಮನುಸ್ಮೃತಿ ಅನ್ನೋ ಒಂದು ಬುಕ್ ಏನಿದೆ ಅಲ್ವಾ ಅದನ್ನು ಸಹ ಸುಡ್ತಾರೆ. ಯಾವ ವರ್ಷ ಸುಟ್ಟಿದ್ದಾರೆ ಅಂತ ಕೇಳ್ತಾನೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಏನಿಲ್ಲ ಸರ್ 1927ರಲ್ಲಿ ಅದನ್ನು ಅವರು ಸುಟ್ಟು ಹಾಕಿದ್ರು ಅಂತ. ಯಾವುದನ್ನ? ಮನುಸ್ಮೃತಿ ಅನ್ನೋದನ್ನು ಯಾವಾಗ ಇವರು ಸುಟ್ಟು ಹಾಕಿದ್ರು? ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅನ್ನೋರು ಅಂತಂದರೆ ಅವಾಗ ನೀವು ಹೇಳಬೇಕಾಗಿದೆ 1927ರಲ್ಲಿ ಅಂತ. ಆ್ಯಂಡ್ ದೆನ್ ಇವರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕ ಯಾವುದು ಅಂತಂದರೆ ವೇಟಿಂಗ್ ಫಾರ್ ದಿ ವೀಸಾ ಅನ್ನೋದು ಸರ್ನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ 32ನೇ ವಿಧಿಗೆ ಕರೀತಾರೆ ಸರ್ನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಯಾವುದನ್ನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 32ನೇ ವಿಧಿ ಅಂತ ಸರ್ನಾ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಈ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರೆ ಅವಾಗಲೂ ನಾವು ಹೇಳಬೇಕಾಗುತ್ತೆ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಚಂದ್ರಶೇಖರ್ ಆಜಾದ್ ಅವರು. ಎಲ್ಲಿ ಡೆತ್ ಆಗಿದ್ದಾರೆ? ಇವರು ಯುಪಿಯ ಅಲ್ಫ್ರೆಡ್ ಪಾರ್ಕ್ ಅಂತ ಹೇಳ್ತೀವಿ. ಯಾವುದು? ಅಲ್ಫ್ರೆಡ್ ಪಾರ್ಕಲ್ಲಿ ಇವರು ಡೆತ್ ಆಗಿದ್ದಾರೆ ಹೆಸರನ್ನ. ತಮ್ಮ ಒಂದು ಗನ್ನಿನಿಂದ ತಾವೇ ಶೂಟ್ ಮಾಡಿಕೊಂಡು ಡೆತ್ ಆಗಿರ್ತಕ್ಕಂಥ ನಮ್ಮ ಭಾರತದ ಒಬ್ಬ ಬೃಹತ್ ಸೇನಾನಿ ಯಾರು ಅಂತ ಕೇಳಿದ್ರೆ ಈ ಚಂದ್ರಶೇಖರ್ ಆಜಾದ್ ಅವರು ಅಂತ ಹೇಳ್ತೀವಿ ಸರ್. ನಾಟ್ ಜಸ್ಟ್ ಚಂದ್ರಶೇಖರ್ ಆಜಾದ್, ಪಂಡಿತ್ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತೀವಿ ಸರ್ನ. ಸೊ ಅವ್ರಿಗೆ ಇರ್ತಕ್ಕಂಥ ಒಂದು ಪ್ರೀತಿ ಹೆಸರು ಪಂಡಿತ್ ಚಂದ್ರಶೇಖರ್ ಆಜಾದ್ ಅಂತ ಸರಿನಾ. ಸೊ ಈಗಿನ ಕಾಲದ ನೀವು ಶಾರ್ಪ್ ಶೂಟರ್ಗಳನ್ನು ನೋಡಿರ್ತೀರಲ್ವಾ, ಸೊ ಆ ಕಾಲದಲ್ಲೇ ಇವರು ಶಾರ್ಪ್ ಶೂಟರ್ ಇವರು ಸರಿಯಾ. ಮೀನ್ಸ್ ತಮ್ಮ ತಂಡವನ್ನು ಮುಂದೆ ನಿಲ್ಲಿಸಿ, ಮೀನ್ಸ್ ಅವರಿಗೆ ಕೆಲಸ ಮಾಡೋಕೆ ಹೇಳಿ ಇದನ್ನು ಮಾಡು ನೀನು ಅಂತ ಹೇಳಿ ಅವರು ಮುಂದ್ಗಡೆ ಗನ್ ತೊಗೊಂಡು ನಿಲ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಅಂದರೆ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ತೀವಿ ಸರ್. ನಾವು ಕಾಕೋರಿ ರೈಲು ದೂರ ಅಂತ ಆಯಿತು, ಅವಾಗಲೂ ಸಹ ಗನ್ ತೊಗೊಂಡು ಇವರೇ ನಿಂತಿದ್ರು. ಆ್ಯಂಡ್ ದೆನ್ ಬೇರೆ ಆಗುತ್ತಲ್ವಾ
ಕಾನ್ಸ್ಪರೆನ್ಸಿಸ್. ಸೊ ಅವಾಗಲೂ ಸಹ ಮುಂದೆ ಗನ್ ತಗೊಂಡು ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಚಂದ್ರಶೇಖರ್ ಆಜಾದ್ ಅವರು ಅಂತ ಹೇಳ್ತೀವಿ ಸರ್. ಸೊ ಇವರು ಒಂದು ಸಂಘಟನೆ ಪ್ರಾರಂಭ ಮಾಡ್ತಾರೆ. ಯಾವಾಗ? HSRA ಅನ್ನುವ ಸಂಘಟನೆ ಪ್ರಾರಂಭ ಮಾಡ್ತಾರೆ. HSRA ಅಂತ ಹೇಳ್ತೀವಿ. ಯಾವಾಗ ಪ್ರಾರಂಭ ಮಾಡ್ತಾರೆ ಇದನ್ನ ಪ್ರಾರಂಭ ಮಾಡಿರೋದು 1928ರಲ್ಲಿ ಅಂತ ಹೇಳ್ತೀವಿ ಸರ್. ಇದು ನೆನ್ಪಿಟ್ಕೊಳ್ಳಿ, ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗ ಮತ್ತು IBM ಭಾರತವನ್ನು ಯಾವ ವರ್ಷದ ವೇಳೆಗೆ ಟಾಪ್ 3 ಕ್ವಾಂಟಮ್ ಆರ್ಥಿಕತೆಯನ್ನಾಗಿ ಮಾಡಲು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿವೆ ಅಂತ ಕೇಳಿದ್ದಾನೆ ಸರ್. ಯಾವ ವರ್ಷದಲ್ಲಿ ಅಂತ, ಯಾವ ವರ್ಷದಲ್ಲಿ ಇದನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಆಪ್ಷನ್ ಬಿ 2047ರವರೆಗೆ ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರು? ನೀತಿ ಆಯೋಗ ಮತ್ತು IBM ಅಂತ ಹೇಳ್ತೀವಿ ಸರ್ನ. ಅಂಡ್ ನೆಕ್ಸ್ಟ್ 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮುಖ್ಯಮಂತ್ರಿ ಭಾರತ ದರ್ಶನ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏನಿದೆ ಅಲ್ಲ, ಭಾರತ ದರ್ಶನನೇ ಮಾಡಿಸ್ತೀನಿ ಅಂತ ಹೇಳಿದಾರೆ ಅಂತ. ಯಾವ ರಾಜ್ಯದ ಮುಖ್ಯಮಂತ್ರಿ ರೀ? ಯಾವ ರಾಜ್ಯದ ಅಂದ್ರೆ ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ಈ ರಾಜ್ಯ ದರ್ಶನ ಅಂತ ಇತ್ತು ಸರ್ನ, ಬಿಹಾರ ದರ್ಶನ ಅಂತ ಒಂದು ಯೋಜನೆ ಇತ್ತು. ಯಾವ ರಾಜ್ಯದಲ್ಲಿ? ಇದೇ ಒಂದು ಬಿಹಾರ ರಾಜ್ಯದಲ್ಲಿ ಸರ್ನ. ಅದು ಏನಾಗಿತ್ತು ಅಂತಂದ್ರೆ 8ನೇ ತರಗತಿ ಒಳಗಿನ ಮಕ್ಕಳಿಗೆ ಇತ್ತದು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಭಾರತ ದರ್ಶನ ಅಂತಾನೆ ಮಾಡಿದ್ದಾರೆ. ಸೊ ಅದು ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೆ ಅಂತ ಕೇಳಿದ್ರೆ 9ರಿಂದ 12ನೇ ತರಗತಿ ಅಂತ ಹೇಳ್ತೀವಿ. ಯಾವ ರಾಜ್ಯ ಅಂತ ಕೇಳಿದ್ರೆ ಈ ಒಂದು ಬಿಹಾರ ರಾಜ್ಯ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್, ಭಾರತ ಮತ್ತು ಯಾವ ದೇಶದ ನಡುವೆ ರಾಜ್ಯದಲ್ಲಿ ಹರಿಮೌ ಶಕ್ತಿ ರಾಜಸ್ಥಾನದಲ್ಲಿ ಹರಿಮೌ ಶಕ್ತಿ ಮಿಲಿಟರಿ ವ್ಯಾಯಾಮ ನಡೆಯಿತು ಅಂತ ಕೇಳಿದ್ದೇನೆ ಸರಿನಾ. ಸೊ ಇದು ಒಂದು ಹರಿಮೌ ಶಕ್ತಿ ಯಾವ ರಾಜ್ಯದ ಮಧ್ಯೆ ನಡೆದಿದೆ, ಯಾವ್ಯಾವ ದೇಶಗಳ ಮಧ್ಯೆ ನಡೆದಿದೆ ಅಂತ ಕೇಳಿದ್ರೆ ಇದು ನಮ್ಮ ಮಲೇಷಿಯಾ ಹಾಗೂ ನಮ್ಮ ಭಾರತದ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಮಿಲಿಟರಿ ವ್ಯಾಯಾಮವಾಗಿದೆ ಸರ್ನ. ಹಾಗಾದ್ರೆ ಇದು ಎಲ್ಲಿ ನಡೆದಿತ್ತು? ರಾಜಸ್ಥಾನದಲ್ಲಿ ನಡೆದಿದೆ ಸರ್ನ. ಯಾವ ಒಂದು ಈ ಹರಿಮೌ ಶಕ್ತಿ ಎಲ್ಲಿ ನಡೆದಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ರಾಜಸ್ಥಾನದಲ್ಲಿ ನಡೆದಿದೆ ಅಂತ. ಎಲ್ಲಿ ನಡೆದಿದೆ? ರಾಜಸ್ಥಾನದಲ್ಲಿ ನಡೆದಿದೆ. ಓಕೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಭಾರತವು ಯಾವ ದೇಶದೊಂದಿಗೆ ರೈಲೋಸ್ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಸರ್ನ. ರೈಲೋಸ್ ಏನು ಈ ದೇಶದ ಆರಿಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಆರಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಆರಿಂದ ಯಾವುದಿದೆ? ರಷ್ಯಾ ಇದೆ. ಓಕೆ, ಟಿಕ್ ಹಾಕ್ಬಿಡಿ. ಸಿಂಪಲ್ ಆಗಿ ಟ್ರಿಕ್ ಸಿಕ್ತಲ್ವಾ? ರೈಲೋಸ್. ಈ ರೈಲೋಸ್ ಲಾಜಿಸ್ಟಿಕ್ ಎಂಬ ಬೆಂಬಲ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ದೇಶಗಳೇ ಯಾವ್ದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ರಷ್ಯಾ ಮತ್ತು ಭಾರತ. ಯಾವುದು? ರಷ್ಯಾ ಮತ್ತು ಭಾರತ. ಮೊನ್ನೆ ಬಂದಿದ್ರಲ್ವಾ ನಮ್ಮ ಪುಟಿನ್ ಅವರು ನಮ್ಮ ಭಾರತ ದೇಶಕ್ಕೆ. ಸೊ ಅವಾಗ ಇದನ್ನ ಸಹಿ ಹಾಕಿದ್ದಾರೆ. ಅಂಡ್ ನೆಕ್ಸ್ಟ್, ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಬಳಕೆಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಸರ್ನ. ಸೊ ಇದು ಸಹ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾವುದು? ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಪಂಜಾಬ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಈ PM ಕುಸುಮ್ ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಸೌರ ಬಳಕೆಯನ್ನು ಸೋಲಾರ್ ಪಂಪ್ಗಳನ್ನು ಕುಡಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ನಮ್ಮ ಪ್ರೀತಿಯ ಮಹಾರಾಷ್ಟ್ರ. ಓಕೆ, ಯಾವುದು? ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಯಾವ ಒಂದು ಯೋಜನೆ ಅಡಿಯಲ್ಲಿ ಅವರು ಅತಿ ಹೆಚ್ಚು ಸೌರ ಪಂಪ್ಗಳನ್ನು ಕುಡಿಸಿದ್ರು ಸಾರ್ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ PM ಕುಸುಮ್ ಯೋಜನೆ ಸಾರ್ ಅಂತ ನೀವು ಹೇಳಬೇಕಾಗುತ್ತೆ. ಯಾವುದು? PM ಕುಸುಮ್ ಯೋಜನೆ ಸರ್ನ. ಇದು ಸಹ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಡೆದ ಜೆರುಸಲೆಮ್ ಮಾಸ್ಟರ್ಸ್ 2025ರ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ಯಾರು? ವಿಶ್ವನಾಥನ್ ಆನಂದ್ ಅವರು, ಮ್ಯಾಗ್ನಸ್ ಕಾರ್ಲ್ಸನ್ ಅವರು, ಜಾವೋಖಿರ್ ಸಿಂಡರೋವ್ ಅವರು, ಆ್ಯಂಡ್ ಈ ಒಂದು ಅರ್ಜುನ್ ಎರಗೈಸಿ ಅವರು ಸರ್ನ. ಸೊ ಇಲ್ಲಿ 4 ಜನ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಸರ್ 4 ಜನ ಇಂಪಾರ್ಟೆಂಟ್ ಆಗ್ತಾರೆ? ಲಾಸ್ಟ್ ನಾರ್ವೆ ಒಂದು ಮಾಸ್ಟರ್ಸ್ ಆಯ್ತಲ್ವಾ, ನಾರ್ವೆ ಮಾಸ್ಟರ್ಸ್, ಅಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್. ಬಟ್ ಇಲ್ಲಿ ನಾರ್ವೆದು ಕೇಳಿಲ್ಲ. ಆ್ಯಂಡ್ ದೆನ್ ಇಲ್ಲಿ ಜೆರುಸಲೇಮಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿರ್ತಕ್ಕಂಥ ವ್ಯಕ್ತಿ ವಿಶ್ವನಾಥನ್ ಆನಂದ್ ಅವರು ಸರ್ನ. ಇಲ್ಲಿ ರನ್ನರ್ ಅಪ್ ಕೇಳಿಲ್ಲ. ಸೊ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಅರ್ಜುನ್ ಎರಗೈಸಿ ಅವರು ಗೆದ್ದಿದ್ದಾರೆ. ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ ಅಂತ ಕೇಳಿದ್ರೆ ವಿಶ್ವನಾಥನ್ ಆನಂದ್. ಓಕೆ, ಈ ಒಂದು ಮೈಂಡ್ ಮಾಸ್ಟರ್ ಆಗಿರ್ತಕ್ಕಂಥ ವಿಶ್ವನಾಥನ್ ಆನಂದ್ ಅವರನ್ನೇ ಸೋಲಿಸಿ ಈ ಒಂದು ಜೆರುಸಲೇಮಲ್ಲಿ ನಡೆದಿರ್ತಕ್ಕಂಥ ಚೆಸ್ ಮಾಸ್ಟರ್ಸ್ ಅಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅರ್ಜುನ್ ಎರಗೈಸಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಜಾವೋಖಿರ್ ಸಿಂಡರೋ ಯಾರು ಸರ್? ಇವರು ರೀಸೆಂಟ್ ಆಗಿ ಫಿಡೆ ವಿಶ್ವಕಪ್ ಐತಲ್ವಾ, ಎಲ್ಲಿ ಐತಿದ್ದು? ಗೋವಾದಲ್ಲಾಗಿದೆ ಅಲ್ವಾ? ಎಲ್ಲಿ? ನಮ್ಮ ಭಾರತದ ಗೋವಾದಲ್ಲಾಗಿದೆ. ಸೊ ಇಲ್ಲಿ ಬಂದು ಹೊಡೆದು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ 19 ವರ್ಷದ ಉಜ್ಬೇಕಿಸ್ತಾನದ ತಾರೆ ಈ ಜಾವೋಖಿರ್ ಸಿಂಡರೋ ಅಂತ ಹೇಳ್ತೀವಿ ಇದರನ್ನ ಸರಿನಾ. ಸೊ ಇದನ್ನ ಸಹ ನೆನ್ಪಿಟ್ಕೊಳ್ಳಿ. ಅತಿ ಚಿಕ್ಕ ವಯಸ್ಸಿನ ಹುಡುಗ ಈ ಒಂದು ಚೆಸ್ ಫಿಡೆ ವರ್ಲ್ಡ್ ಕಪ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಯಾವ ದೇಶದವರು? ಉಜ್ಬೇಕಿಸ್ತಾನ್ ಅಂತ ಹೇಳ್ತೀವಿ ಸರ್ನ. ಈ ಒಂದು ಜಾವೋಖಿರ್ ಸಿಂಡರೋ ಅವರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇವರು ಇದಕ್ಕಿಂತ ಮುಂಚೆ ಒಂದು ಸಾಹಸವನ್ನು ಸಹ ಮಾಡಿದ್ರು. ಏನು? ಅಂಡರ್ ವಾಟರಲ್ಲಿ ಹೋಗಿ ಚೆಸ್ ಆಡಿದ್ರು ಇವರು ಸರ್ನ. ಸೊ ಅದಕ್ಕೆ ಸಹ ಇವರು ಜಾಸ್ತಿ ನ್ಯೂಸಲ್ಲಿ ಇದ್ರು ಅವಾಗಲೂ ಸಹ. ಓಕೆ, ಸೊ ಇದನ್ನು ಸಹ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂತ ಹೇಳ್ಬೋದೇನೋ ಇವರಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-26ರ ಮಹಿಳೆಯರು ಶಾಂತಿ ಮತ್ತು ಭದ್ರತಾ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟು ಅಂತ ಸರ್ನಾ. ಸೊ ಎಷ್ಟಿದೆ ಒಂದು ನಮ್ಮ ಭಾರತ ಸ್ಥಾನ ಎದರಲ್ಲಿ? ಶಾಂತಿ, ಭದ್ರತಾ ಮತ್ತು ಸೂಚ್ಯಂಕದಲ್ಲಿ. ಎದರಲ್ಲಿ? ಈ ಒಂದು ಮಹಿಳೆಯರಿಗೆ ಎಷ್ಟನೇ ಸ್ಥಾನ ಇದೆ? 131, 132, 133 ಆ್ಯಂಡ್ 134 ಅಂತ ಕೊಟ್ಟಿದ್ದೇನೆ ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ 131ನೇ ಸ್ಥಾನದಲ್ಲಿ ನಮ್ಮ ಭಾರತದ ಮಹಿಳೆಯರಿಗೆ ಶಾಂತಿ ಭದ್ರತೆ ಸೂಚ್ಯಂಕದಲ್ಲಿ ಕಂಡು ಬರ್ತಾರೆ ಸರಿನಾ. ಎಷ್ಟನೇ ಸ್ಥಾನದಲ್ಲಿ? 131ನೇ ಸ್ಥಾನ ಅಂತ ಹೇಳ್ತೀವಿ ಸರಿನಾ. ಸೊ ಈಗ ಬರೋದ್ರೆ ಅರ್ಥ ಆಗುತ್ತಲ್ವಾ? ಇದನ್ನು ಬಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 13ನೇ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ಬೋಧಿ ದಿನವನ್ನಾಗಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ ಸರ್ನ. ಬೋಧಿ ದಿನವನ್ನಾಗಿ ಯಾವುದನ್ನ ಆಚರಣೆ ಮಾಡ್ತೀವಿ ರೀ ನಾವು? ಡಿಸೆಂಬರ್ 6ನ, ಡಿಸೆಂಬರ್ 7ನ, ಡಿಸೆಂಬರ್ 8ನ, ಡಿಸೆಂಬರ್ 9ನ ಯಾವುದನ್ನ ಆಚರಣೆ ಮಾಡ್ತೀವಿ ನಾವು?
ಯಾವಾಗ ಆಚರಣೆ ಮಾಡ್ತೀವಿ? ಯಾವಾಗ ಅಂತ ಕೇಳಿದ್ರೆ ಆಪ್ಷನ್ ಸಿ ಡಿಸೆಂಬರ್ 8 ಓಕೆ. ಯಾವಾಗ ಅಂತಂದರೆ ಡಿಸೆಂಬರ್ 8 ನಾವೇನು ಮಾಡ್ತೀವಿ ಅಂತಂದರೆ ಬೋಧಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದರೆ ಬೋಧಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದನ್ನು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಇದನ್ನು ಕ್ವಶನ್ ಕೇಳಿದ್ದಾನೆ, ಬೋಧಿ ದಿನವನ್ನಾಗಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ. ಯಾವಾಗ ಅಂತ ಕೇಳಿದ್ರೆ ಡಿಸೆಂಬರ್ 8 ನಾವು ಬೋಧಿ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವ ದೇಶವು 2025 ಸ್ಕ್ವಾಶ್ ವಿಶ್ವಕಪ್ಪನ್ನು ಆಯೋಜಿಸುತ್ತದೆ ಅಂತ ಕೇಳಿದ್ದೇನೆ. ಸ್ಕ್ವಾಶ್ ವಿಶ್ವಕಪ್ಪನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ದೇಶ ಯಾವುದ್ರಿ? ಯಾವ ದೇಶ ಆಯೋಜನೆ ಮಾಡ್ತಾ ಇದೆ? ಇಂಡಿಯಾ, ಅಮೆರಿಕ, ಕೆನಡಾ ಮತ್ತು ಈ ಒಂದು ಇಂಗ್ಲೆಂಡ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಫಾಸ್ಟ್ ಆಗ್ತಾ ಇದೆ. ಫಾಸ್ಟ್ ಏನಾದರೂ ಆಗ್ತಾ ಇದ್ರೆ ಪ್ಲೀಸ್, ಸ್ಪೀಡ್ ಏನಿದೆ ಅಲ್ವಾ, ಇವಾಗ ನಾರ್ಮಲ್ ಸ್ಪೀಡ್ ಹೇಳ್ತಾ ಇರೋದು 1x ಇರುತ್ತೆ. ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋ ಫಸ್ಟ್ ನಿಮಗೆ ಪ್ಲೇ ಆಗೋದೇ 1x. ಸೊ ನಂದು ಏನಾದರೂ ಫಾಸ್ಟ್ ಅನ್ನಿಸ್ತಾ ಇದ್ದರೆ ಪ್ಲೀಸ್ 0.9x ಇಟ್ಕೊಂಡು ನೋಡಿ. ನಿಮ್ಗೆ ಏನಾದರೂ ನಿಧಾನವಾಗಿ ಅನ್ನಿಸ್ತಾ ಇದೆಯಾ, ಪ್ರಾಬ್ಲಮ್ ಇಲ್ಲ, 2x ಇಟ್ಕೊಂಡು ನೋಡಿ. ಓಕೆ. ಸೊ ಮೀನ್ಸ್ ಇದು ಹೇಳಬೇಕಾರೋದು ನನ್ನ ಕರ್ತವ್ಯ ಆಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ಅಷ್ಟೇ, ಮಿಡಲಲ್ಲಿ. ಓಕೆ. ಸೊ ಇದು ಡಿಸ್ಟರ್ಬ್ ಮಾಡ್ಕೊಳ್ಬೇಡಿ. ಸೊ ಈ ಕ್ವಾಶ್ 2025 ವಿಶ್ವಕಪ್ ಎಲ್ಲಿ ಆಯೋಜನೆ ಆಗ್ತಾ ಇದೆ? ಸೊ ಇದು ಎಲ್ಲಿ ಅಂತಂದರೆ ನಮ್ಮ ಹೆಮ್ಮೆಯ ಭಾರತದಲ್ಲಿ ಇದು ಆಯೋಜನೆ ಆಗ್ತಾ ಇದೆ. ಸರಿ, ನಾವು ಸ್ಕ್ವಾಶ್ ವಿಶ್ವಕಪ್ ನೆನ್ಪಿಟ್ಕೊಳ್ಳಿ. ಎಲ್ಲಿ ಇದು ಆಯೋಜನೆ ಮಾಡಲಾಗ್ತಿದೆ ಅಂತ ಕೇಳಿದ್ರೆ ಭಾರತದಲ್ಲಿ ಆಯೋಜನೆ ಆಗ್ತಾ ಇದೆ. ಸರ್, ಇದು ಭಾರತ ಅಂತ ಹೇಳ್ತೀವಿ. ಸ್ಕ್ವಾಶ್ ನೆನ್ಪಿಟ್ಕೊಳ್ಳಿ, ಸ್ಕ್ವಾಶ್ ವಿಶ್ವಕಪ್ ನಮ್ಮ ಭಾರತದಲ್ಲಿ ಆಯೋಜನೆ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ರಮದಡಿಯಲ್ಲಿ ತನ್ನ ಮತದಾರರ ಪಟ್ಟಿಯ 100% ಡಿಜಿಟಲೀಕರಣವನ್ನು ಪೂರ್ಣಗೊಳಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ. ಸರಿನಾ? ಯಾವುದು? ಈ ಒಂದು SIRನ ಫುಲ್ ಫಾರ್ಮ್ ಕೇಳ್ತಾನೆ. ಏನಂತ ಹೇಳಬೇಕಾಗುತ್ತೆ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತೀವಿ. ಸೊ ಇದು ಯಾವ ರಾಜ್ಯ ಸಂಪೂರ್ಣವಾಗಿ 100% ಡಿಜಿಟಲೈಸೇಷನ್ ಮಾಡಿದೆ ಅಂತ ಕೇಳಿದ್ರೆ ತೆಲಂಗಾಣವ, ರಾಜಸ್ಥಾನವ, ಉತ್ತರ ಪ್ರದೇಶವ ಅಥವಾ ಒಡಿಶಾವ? ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜಸ್ಥಾನ್ ಅಂತ ಹೇಳ್ತೀವಿ. ಯಾವುದು? ರಾಜಸ್ಥಾನ್ ಅಂತ ಹೇಳ್ತೀವಿ. ಸರ್ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆಯೇ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಫಾರ್ಮುಲಾ 1 ವಿಶ್ವ ಚಾಂಪಿಯನ್ಶಿಪ್ 2025 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸರಿನಾ? ಯಾರು? ಈ ಮ್ಯಾಕ್ಸ್ ವರ್ಸಪ್ಟನ್ ಅವರ, ಆ್ಯಂಡ್ ದೆನ್ ಆಸ್ಕರ್ ಪ್ಯಾಸ್ಟ್ರಿ ಅವರ, ಲ್ಯಾಂಡೋ ನಾರಿಸ್ ಅವರ, ಆ್ಯಂಡ್ ದೆನ್ ಈ ಒಂದು ಲೇವಿಸ್ ಹ್ಯಾಮಿಲ್ಟನ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಯಾರಿದ್ದಾರೆ ಸರ್? ಇವರು ಸಾಕಷ್ಟು ರೀಸೆಂಟ್ ಆಗಿರ್ತಕ್ಕಂಥ ಎಲ್ಲ ಕಪ್ಗಳನ್ನು ಗೆದ್ದಿದ್ದಾರೆ ಸರ್. ಯಾರು ಸರ್ ಇವರು? ಹೇಳ್ಬೋದಾ? ಯಾರು? ಲ್ಯಾಂಡೋ ನಾರಿಸ್ ಅವ್ರು ರೀ. ಸರ್ ಯಾರು? ಲ್ಯಾಂಡೋ ನಾರಿಸ್ ಅವರು ಅಂತ ಹೇಳ್ತೀವಿ. ಸರ್ ಸೊ ಇವ್ರು ನೆನ್ಪಿಟ್ಕೊಳ್ಳಿ. ಸೊ ಇವರು ಈ ಫಾರ್ಮುಲಾ 1 ವಿಶ್ವ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ. ಸರ್ನಾ? ಸೊ ಬೇರೆಯವ್ರನ್ನ ಗೆಲ್ತಾ ಇದ್ರು ಇವರು. ಸೊ ರೀಸೆಂಟಾಗಿ ಯಾವುದು UK ಮತ್ತು ಫ್ರಾನ್ಸಲ್ಲಿ ಮತ್ತು ಅಲ್ಲಿ ಜಪಾನಲ್ಲಿ, ಸೊ ಅಲ್ಲೆಲ್ಲ ಸಹ ಇವರೇ ಗೆದ್ದಿದ್ದಾರೆ. ಸರಿನಾ? ಬಟ್ ಅದನ್ನು ಹೊರತಾಗಿ ಅವೆಲ್ಲವೂ ಸಹ ನಿಮಗೆ IPL ಲೆಕ್ಕದಲ್ಲಿ, ಬಟ್ ಇದು ಹೇಗೆಂದರೆ ಇದು ವರ್ಲ್ಡ್ ಕಪ್ ಲೆಕ್ಕದಲ್ಲಿ. ಸರ್ನಾ? ಸೊ ಇದನ್ನು ಗೆದ್ದಿದ್ದಾರೆ ಯಾರು? ಇದೇ ಒಂದು ಲ್ಯಾಂಡೋ ನಾರಿಸ್ ಅವರು. ಸರ್ನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಫುಟ್ಬಾಲನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರವು ಪ್ರಾಜೆಕ್ಟ್ ಮಹಾದೇವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದೇನೆ. ಸರಿನಾ? ಸೊ 13 ವರ್ಷದ ಒಳಗಿನ ಹುಡುಗ ಅಥವಾ ಹುಡುಗಿಯರಿಗೆ ಒಟ್ಟಿನಲ್ಲಿ ಅವರಿಗೆ ಉತ್ತೇಜನ ಕೊಡಬೇಕು, ಅವರಿಗೆ ನಾವು ಪ್ರೋತ್ಸಾಹ ಮಾಡಬೇಕು, ಅವರನ್ನು ನಾವು ಆ ಟ್ಯಾಲೆಂಟ್ಗಳನ್ನು ಪಿಕ್ ಮಾಡ್ಕೊಂಡು ತರಬೇಕು ಅಂತ ಒಂದು ಆಪರೇಷನ್ನ ಸ್ಟಾರ್ಟ್ ಮಾಡಿದೆ. ಯಾವ ಆಪರೇಷನ್ ಅಂತ ಹೇಳ್ತೀವಿ? ಅದನ್ನು ಪ್ರಾಜೆಕ್ಟ್ ಮಹಾದೇವ ಅಂತ ಹೇಳ್ತೀವಿ. ಸರಿನಾ? ಯಾವ ಒಂದು ರಾಜ್ಯ ಸ್ಟಾರ್ಟ್ ಮಾಡಿದೆ ಇದನ್ನು? ಮಹಾದೇವ. ಎಂ ಫಾರ್ ಮಹಾದೇವ, ಎಂ ಫಾರ್ ಮಹಾರಾಷ್ಟ್ರ ಅಂತ ಹೇಳ್ಬಿಡಿ. ಸರಿನಾ? ಯಾವುದು? ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಮಹಾದೇವ ಅಂತ ನೆನ್ಪಿಟ್ಕೊಳ್ಳಿದ್ದಾನೆ. ಓಕೆ. ಮಹಾದೇವ ಎದಕ್ಕೆ ಸಂಬಂಧಪಟ್ಟಿದೆ? ಈ ಒಂದು ಫುಟ್ಬಾಲ್ಗೆ ಉತ್ತೇಜಿಸಲು ಈ ಒಂದು ಪ್ರಾಜೆಕ್ಟನ್ನು ತರಲಾಗಿದೆ. ಯಾವ ರಾಜ್ಯ ಸರ್ಕಾರ? ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಅಂತ ಹೇಳ್ತೀವಿ. ಸರಿನಾ? ಎಷ್ಟು ವರ್ಷದ ಒಳಗಿನ ಹುಡುಗ ಹುಡುಗಿಯರಿಗೆ ಅಂತ ಕೇಳಿದ್ರೆ 13 ವರ್ಷದ ಒಳಗಿನ ಹುಡುಗ ಹುಡುಗಿಯರಿಗೆ ಅನ್ನೋ ಸಹ ಗೊತ್ತಿರಲಿ. ಸರ್ ನನಗೆ ಕರ್ಕೋತಾರೆ, ನಾನು ಮಹಾರಾಷ್ಟ್ರದವನಿದ್ದೀನಿ. ನೀವು ಕರ್ಕೊಳ್ಳಲ್ಲ, ಯಾಕಂದರೆ ನಿಮ್ಮ ದೇಶ ಜಾಸ್ತಿ ಇದೆ ಇವಾಗ, ಅಬೋ 18 ಇದೆಯಲ್ಲ, ಸೊ ಕರ್ಕೊಳ್ಳಲ್ಲ. ಆ್ಯಂಡ್ ನೆಕ್ಸ್ಟ್, ರಾಶಿ ಜೈನ್ ಮತ್ತು ಯಾವ ಭಾರತೀಯ ವಿಜ್ಞಾನಿ ಜೇಮ್ಸ್ ವೆಬ್ ಬಾಹ್ಯಾಕಾಶದ ದೂರದರ್ಶಕವನ್ನು ಬಳಸಿಕೊಂಡು ಅಲಕಾನಂದ ನಕ್ಷತ್ರ ಪುಂಜವನ್ನು ಕಂಡುಹಿಡಿದರು ಅಂತ? ಸರಿನಾ? ಸೊ ಈ ಒಂದು ಅಲ್ಕಾನಂದ ಅನ್ನೋದು ಏನಾಗಿದೆ? ಇದೊಂದು ಸ್ಪೈರಲ್ ಗ್ಯಾಲಕ್ಸಿ ಆಗಿದೆ. ಸ್ಪೈರಲ್ ಗ್ಯಾಲಕ್ಸಿ. ಸೊ ನೂತನವಾಗಿ ಕಂಡುಹಿಡಿದಿರ್ತಕ್ಕಂಥ ಸ್ಪೈರಲ್ ಗ್ಯಾಲಕ್ಸಿ ಹೆಸರೇನು ಅಂತ ಕೇಳ್ಬೋದು. ಸೊ ಅವಾಗ ಹೇಳಬೇಕಾಗುತ್ತೆ ಅಲ್ಕಾನಂದ ಗ್ಯಾಲಕ್ಸಿ ಅಂತ. ಸರಿನಾ? ಆ್ಯಂಡ್ ದೆನ್ ಇದನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಒಂದು ರಾಶಿ ಜೈನ್ ಅವರು, ಇನ್ನೊಂದು ಯಾರು ಅಂದರೆ ವಡೇಡ್ಕರ್ ಅಂತ ಬರ್ತಾರೆ. ಎಲ್ಲಿದ್ದಾರೆ? ಓಕೆ, ಇಲ್ಲಿದ್ದಾರೆ ನೋಡಿ. ಯೋಗೇಶ್ ವಡೇಡ್ಕರ್ ಅಂತ ಇದ್ದಾರೆ. ಸರ್ ನಾವು ಇವರಿಬ್ಬರು ಸೇರಿ ಕಂಡುಹಿಡಿತಾರೆ. ಯಾವುದನ್ನ ಕಂಡುಹಿಡಿತಾರೆ ಅಂದರೆ ಈ ಒಂದು ಸ್ಪೈರಲ್ ಗ್ಯಾಲಕ್ಸಿನ ಕಂಡುಹಿಡಿತಾರೆ. ಕಂಡುಹಿಡಿದು ಏನು ಮಾಡ್ತಾರೆ? ಅಲಕಾನಂದ ನದಿ ಹೆಸರನ್ನು ಇದಕ್ಕೆ ಇಡ್ತಾರೆ. ಸರಿನಾ? ಸೊ ಅದಕ್ಕೆ ಇದನ್ನು ಏನಂತ ಕರೀತಾರೆ ಅಂದರೆ ಅಲಕಾನಂದ ನಕ್ಷತ್ರ ಪುಂಜ ಅಂತ ಕರೀತಾರೆ. ಸೊ ಇದು ಯಾವ ಒಂದು ಬಾಹ್ಯಾಕಾಶ ದೂರದರ್ಶಕವನ್ನು ಬಳಸಿಕೊಂಡಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಬಳಸಿಕೊಂಡು ಇದನ್ನು ಕಂಡು ಹಿಡಿದಿದ್ದಾರೆ ಅಂತ. ಯಾರ್ಯಾರು? ಒಂದು ರಾಶಿಯವರು, ಇನ್ನೊಂದು ಯಾರು ಅಂತಂದರೆ ಯೋಗೇಶ್ ಅವರು ಅಂತ ಹೇಳ್ತೀವಿ. ಸರ್ ನಾವು ಹೆಸರು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ್ ದ್ಯಾಟ್ ಈಸ್ ಇಂಡಿಯಾ ರೀಕ್ಲೈಮಿಂಗ್ ಅವರ್ ರಿಯಲ್ ಐಡೆಂಟಿಟಿ ಪುಸ್ತಕವನ್ನು ಈ ಕೆಳಗಿನವರಲ್ಲಿ ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸರ್ ಯಾರು ರಿಯಲ್ ಐಡೆಂಟಿಟಿಯನ್ನು ಮತ್ತೆ ರೀಕ್ಲೈಮ್ ಮಾಡ್ತಾ ಇರೋರು ಯಾರಿದ್ದಾರೆ? ಹೇಳ್ಬೋದಾ?
ಸ್ವಾತಿ ಮಾಥುರ್ ಅವರು, ಅಭಿಜಿತ್ ಸಿಂಗ್ ಅವರು, ಅಭಿಜಿತ್ ಜೋಗ್ ಅವರು, ಪಂಕಜ್ ದೇಸಾಯಿ ಅವರು, ಆರಿಫ್ ಮೊಹಮ್ಮದ್ ಖಾನ್ ಅವರು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಮ್ಮ ಅಭಿಜಿತ್ ಅವರು ಸರ್ನ. ಯಾರು? ಅಭಿಜಿತ್ ಜೋಗ್ ಅವರು ಅಂತ ಹೇಳ್ತೀವಿ ಸರ್ನ. ಅಭಿಜಿತ್ ಜೋಗ್ ಅವರು ಏನಿದಾರಲ್ವಾ, ಭಾರತ್ ದ್ಯಾಟ್ ಈಸ್ ಇಂಡಿಯಾ ರೀಕ್ಲೈಮಿಂಗ್ ಅವರ್ ರಿಯಲ್ ಐಡೆಂಟಿಟಿ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಸರ್ನ. ಭ್ರಷ್ಟಾಚಾರ ಹೋಯ್ತು ಅಂದರೆ ನಮ್ಮ ರಿಯಲ್ ಐಡೆಂಟಿಟಿ ಬಂದೇ ಬರುತ್ತೆ. ಅವಾಗ ರಾಜ ಮಹಾರಾಜರ ಕಾಲದಲ್ಲಿ ಇತ್ತಲ್ವಾ ಜಂಬೂ ದ್ವೀಪ, ಸೊ ಆ ಲೆವೆಲಲ್ಲಿ ಬರುತ್ತೆ ನಮ್ಮ ಒಂದು ಅಖಂಡ ಭಾರತ. ಆ್ಯಂಡ್ ನೆಕ್ಸ್ಟ್, ಅಮೆರಿಕ ರಾಯಭಾರ ಕಚೇರಿ ಇರುವ ರಸ್ತೆಗೆ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಎಂದು ಹೆಸರಿಡಲು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ ಅಂತ. ಓಕೆ, ಈ ಟ್ರಂಪ್ನ ಹಾವಳಿ ಹೆವಿ ಆಯ್ತಪ್ಪ. ನಮ್ಮ ಭಾರತದಲ್ಲೂ ಸಹ ಆತನಿಗೆ ಒಂದು ರಸ್ತೆ ಹೆಸರಿಡ್ತಿದ್ದಾರೆ ಅಂತ. ಯಾವ ರಾಜ್ಯದವರು? ರಾಜಸ್ಥಾನ, ಗುಜರಾತ, ತೆಲಂಗಾಣ ಮತ್ತು ಪಂಜಾಬ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಆಪ್ಷನ್ ಸಿ, ತೆಲಂಗಾಣ. ಯಾವುದು ಅಂತಂದರೆ ಈ ಒಂದು ತೆಲಂಗಾಣ ಅಂತ ಹೇಳ್ತೀವಿ ಸರ್ನ. ಯಾವುದು? ತೆಲಂಗಾಣದವ್ರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದು ರಾಯಭಾರ ಕಚೇರಿ ಇದೆ ಸರ್ನ. ಆ ರಾಯಭಾರಿ ಕಚೇರಿಯ ರೋಡ್ ಏನಿದೆ ಅಲ್ವಾ, ಆ ರೋಡ್ಗೆ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತ ಹೆಸರಿಡ್ತೀನಿ ಅಂತ ನಿಂತಿದ್ದಾರೆ. ಯಾರು? ತೆಲಂಗಾಣದವರು, ಸರಿನಾ. ಆ್ಯಂಡ್ ನೆಕ್ಸ್ಟ್, ಏನು ನಮ್ಮ ದೇಶದಲ್ಲಿ ಸ್ವತಂತ್ರ ಹೋರಾಟಗಾರ ಹೆಸರು ಕಡಿಮೆ ಇದೈತಾ? ಇಲ್ಲ ಅಂತಂದ್ರೆ ನಾಯಕರ ಹೆಸರು ಕಡಿಮೆ ಇದಾವ? ಎಷ್ಟು ಇಡ್ಬೋದಾಗಿತ್ತಲ್ವ? ಸೊ ಹೋಗಿ ಈ ತಂದು ಇಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾಜಿ ಸೈನಿಕರನ್ನು ಗೌರವಿಸಲು ಸೈನಿಕ್ ತುಜೆ ಸಲಾಂ ಉಪಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ. ಓಕೆ, ದ ಬೆಸ್ಟ್ ಇನಿಷಿಯೇಟಿವ್ ಇದೆ ನೋಡಿ ಇದು ಸಹ. ಸೈನಿಕರನ್ನು ಗೌರವಿಸಲು ಸೈನಿಕ್ ತುಜೆ ಸಲಾಂ ಅಂತ. ಯಾವುದು? ಅಸ್ಸಾಂ, ಒಡಿಶಾ, ಗುಜರಾತ್ ಮತ್ತು ಮಹಾರಾಷ್ಟ್ರ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಅಸ್ಸಾಂ ಅಂತ ಹೇಳ್ತೀವಿ. ಯಾವುದು? ಅಸ್ಸಾಂ ಅಂತ ಹೇಳ್ತೀವಿ. ಈ ಒಂದು ಅಸ್ಸಾಂ ಅವರು ಏನಿದಾರಲ್ವಾ, ಈ ಎಕ್ಸ್ ಆರ್ಮಿಯವರಿಗೆ ಹಾನರ್ ಮಾಡಲು ಸೈನಿಕ್ ತುಜೆ ಸಲಾಂ ಎಂಬ ಒಂದು ಉಪಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇತ್ತೀಚೆಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 82ನೇ ವಯಸ್ಸಿನಲ್ಲಿ ನಿಧನರಾದ ಕಲ್ಯಾಣ್ ಚಟ್ಟೋಪಾಧ್ಯಾಯ ಯಾರು ಅಂತ ಕೇಳಿದ್ರೆ ಹೆಸರನ್ನ. ಸೊ ಇವರು ಏನಾಗಿದ್ರು ಅಂದರೆ ಒಂದು ನಟ ಆಗಿದ್ರು. ಯಾವ ರಾಜ್ಯದ ನಟ ಆಗಿದ್ರು ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್ನ, ಮೀನ್ಸ್ ಈ ಒಂದು ಬೆಂಗಾಲಿ ಭಾಷೆಯ ನಟ ಆಗಿದ್ರು. ಯಾರು? ಈ ಚಟ್ಟೋಪಾಧ್ಯಾಯ ಏನಿದೆ ಅಲ್ವಾ, ಚಟ್ಟೋಪಾಧ್ಯಾಯನವರೇ ಎಲ್ಲಿ ಕಂಡು ಬರ್ತಾರೆ ನಿಮಗೆ? ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರ್ತಾರೆ. ಈಸಿಯಾಗಿ ಹೇಳ್ಬೋದು ನೋಡಿ. ಇದು ಸಹ ಟ್ರಿಕ್ ನಿಮಗೆ. ಸರ್ನೇಮ್ಗಳೇನಿದೆ ಅಲ್ವಾ, ಕೆಲವೊಂದು ಸ್ಟೇಟ್ಗೆ ಸೀಮಿತ ಆಗಿದ್ದಾವೆ. ಪಿಚೆ ಅನ್ನೋದು ಯಾವ ರಾಜ್ಯಕ್ಕೆ ಸೀಮಿತ ಇದೆ ಹೇಳ್ಬೋದಾ? ತಮಿಳ್ನಾಡ್ದವರು. ಪಿಚೆ ಏನಿದಾರಲ್ಲ ಅವರು ತಮಿಳ್ನಾಡ್ದವರು. ಮತ್ತು ಕುಟ್ಟಿ ಅನ್ನೋರು ಕೇರಳದವರು ಅವರು. ಆ್ಯಂಡ್ ದೆನ್ ಮಹಾಪಾತ್ರ ಅನ್ನೋರು, ಪಾತ್ರ ಅನ್ನೋ ಸರ್ನೇಮ್ ಏನಿದಲ್ಲ, ನನ್ನ ಫ್ರೆಂಡ್ಸ್ ಒಬ್ರು ಇದ್ದಾರೆ ಪಾತ್ರ ಅನ್ನೋರು, ಸರ್ನಾ, ಒಡಿಸ್ಸಾದವರು ಇವರು. ಓಕೆ, ಆ್ಯಂಡ್ ದೆನ್ ಮತ್ತೆ ಯಾವುದು ಅಂತ ಹೇಳ್ತೀವಿ ನಾವು? ಪಟೇಲ್. ಓಕೆ, ಪಟೇಲ್ ಅಂತಂದರೆ ನಿಮಗೆ ಗುಜರಾತ್ ಬರ್ತಾರೆ, ಇಲ್ಲಾಂದರೆ ಮಹಾರಾಷ್ಟ್ರ ಬರ್ತಾರೆ, ಸರಿನಾ. ಆ್ಯಂಡ್ ದೆನ್ ಮತ್ತೆ ಯಾವುದು ಹೇಳ್ತೀವಿ ನಾವು? ರೆಡ್ಡಿ. ಯಾವ ರಾಜ್ಯದವರಾಗಿರ್ತಾರೆ? ಆಲ್ಮೋಸ್ಟ್ ಆಂಧ್ರ ಪ್ರದೇಶ ರಾಜ್ಯದವರೇ ಆಗಿರ್ತಾರೆ, ಸರಿನಾ. ಸೊ ಈ ರೀತಿ ಸಹ ನೀವು ಕೆಲವೊಂದು ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಿಮಗೆ ಕೇಳ್ತಾನೆ ಇವರು ಯಾವ ರಾಜ್ಯದವ್ರು ಇದ್ದಾರೆ ಅಂತ. ಸೊ ಅವಾಗ ನೀವು ಹೇಳಬೇಕಾಗತ್ತಲ್ವಾ. ಸೊ ಈ ಕಲ್ಯಾಣ್ ಚಟ್ಟೋಪಾಧ್ಯಾಯ ಏನಿದಾರಲ್ವ, ಇವರು ವೆಸ್ಟ್ ಬೆಂಗಾಲ್ ರಾಜ್ಯದವರಾಗಿದ್ದಾರೆ. ಹಾಗೆ ಇವರು ಒಬ್ಬ ನಟ ಆಗಿದ್ದಾರೆ. ಹಾಗಾದರೆ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಯಾವ ರಾಜ್ಯದವ್ರು? ವೆಸ್ಟ್ ಬೆಂಗಾಲ್ ಅಲ್ವಾ? ವೆಸ್ಟ್ ಬೆಂಗಾಲೇ, ಸರಿಯಾ. ಸರ್ ಅದು ಚಟರ್ಜಿ ಅಲ್ವಾ? ಗೊತ್ತಿರಲಿ, ಈ ಬ್ರಿಟಿಷರು ಏನಿದಾರಲ್ವಾ, ಬ್ರಿಟಿಷರು ನಮ್ಮ ದೇಶ ಹಾಳು ಮಾಡೋದಲ್ಲೇ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಕಷ್ಟು ಜನರ ಸರ್ನೇಮ್ ಸಹ ಹಾಳು ಮಾಡಿ ಹೋಗಿದ್ದಾರೆ, ಸರಿನಾ. ಸೊ ಅದು ಚಟ್ಟೋಪಾಧ್ಯಾಯ ಅವರಿಗೆ ಬಾಯಲ್ಲಿ ಅವರ ಟಂಗ್ ಟ್ವಿಸ್ಟ್ ಆಗ್ತಿಲ್ಲ ಅನ್ನೋ ಕಾರಣದಿಂದ ಚಟ್ಟೋಪಾಧ್ಯಾಯ ಹೋಗಿ ಚಟರ್ಜಿ ಈ ಥರ ಮಾತಾಡಿದ್ದಾರೆ. ಸೊ ಅದು ಚಟರ್ಜಿನೇ ಆಗಿದೆ. ಸೊ ಒಂದು ದುರ್ದೈವ ಏನು ಅಂತಂದರೆ ಇಲ್ಲಿವರೆಗೂ ಸಹ ನಾವು ಚಟರ್ಜಿ ಅಂತಲೇ ಯೂಸ್ ಮಾಡ್ತಿದ್ವಿ. ಅವರು ಸಹ ಅಫಿಷಿಯಲ್ ಆಗಿ ಯಾರು ಸರ್ನೇಮ್ ಇದೆ ಅಲ್ಲೋ ಅವರು ಸಹ ಚಟರ್ಜಿ ಅಂತಲೇ ಇವಾಗ ಯೂಸ್ ಮಾಡ್ತಾ ಇದ್ದಾರೆ, ಸರಿನಾ. ಆ್ಯಂಡ್ ದೆನ್ ಠಾಕೂರ್. ಓಕೆ, ಠಾಕೂರ್ ಆ್ಯಕ್ಚುಲಿ ಅವ್ರದ್ದು ಠಾಕೂರ್ ಸರ್ನೇಮ್ ಏನಿದೆ ಅಲ್ವಾ. ಸೊ ಇವರು ವೆಸ್ಟ್ ಬೆಂಗಾಲಲ್ಲಿರ್ತಕ್ಕಂಥ ಠಾಕೂರ್ ಸರ್ನೇಮ್ ಅವ್ರದ್ದು. ಅವ್ರದ್ದು ಏನಾಗಿದೆ ಅಂದರೆ ಟ್ಯಾಗೋರ್ ಆಗಿದೆ, ಸರಿನಾ. ಟ್ಯಾಗೋರ್ ಆಗಿದೆ. ಅದು ಠಾಕೂರ್ ಅಂತ ಅವ್ರ ಬಾಯಲ್ಲಿ ಅದು ಹೊರಳದೇ ಇರೋದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಟ್ಯಾಗೋರ್ ಅಂತ ಆಗಿದೆ, ಸರಿನಾ. ಸೊ ಇದು ಹೇಗೆ ಅಂತಂದರೆ ಆ ವೆಸ್ಟ್ ಬೆಂಗಾಲ್ ರಾಜ್ಯದ ಜನರದ ಮಿಸ್ಟೇಕ್ ಅಲ್ಲ. ಸೊ ಇದು ಹೇಗೆ ಅಂದರೆ ಬ್ರಿಟಿಷರ ಮಿಸ್ಟೇಕ್ ಇದೆ ಎಲ್ಲವೂ ಸಹ. ಓಕೆ, ಆ್ಯಂಡ್ ದೆನ್ ಮತ್ತೆ ಯಾವುದಂತ ಹೇಳ್ತೀವಿ ನಾವು? ಕ್ಯಾಲ್ಕತ್ತಾ. ಓಕೆ, CIL, ಸಿ ಇಂದ ಸ್ಟಾರ್ಟ್ ಮಾಡ್ತೀವಿ. ದ್ಯಾಟ್ಸ್ ನಾಟ್ ಕ್ಯಾಲ್ಕತ್ತಾ, ದ್ಯಾಟ್ಸ್ ಕಲ್ಕತ್ತಾ. ಓಕೆ, ಕಲ್ಕತ್ತಾ ಕೆ ಇಂದನೇ ಸ್ಟಾರ್ಟ್ ಮಾಡ್ಬೇಕಾದಕ್ಕೆ ಆ್ಯಕ್ಚುಲಿ ನಾವು, ಬಟ್ ನಾವು ಸಿ ಇಂದನೇ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ಅದು ಸಹ ಯಾರ್ದು ಅಂತಂದರೆ ಬ್ರಿಟಿಷರ ಮಿಸ್ಟೇಕ್, ಬಟ್ ನಾವು ಇನ್ನೂ ಸಹ ಅದನ್ನು ತಿದ್ಕೊಂಡಿಲ್ಲ. ಓಕೆ, ಇದನ್ನು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಕೆಲವೊಂದು ಗೊತ್ತಾಗಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಡೋಲೋಮೆಡಿಸ್ ಇಂಡಿಕಸ್ ಎಂಬ ಹೊಸ ಜಾತಿಯ ಜೇಡ ಪತ್ತೆಯಾಗಿದೆ ಅಂತ. ಓಕೆ, ಈ ಜೇಡ, ಕಪ್ಪಿ, ಹಾವು ಇವೇನು ಹೊಸ ಪತ್ತೆ ಆಗ್ತವೆ, ಎಕ್ಸಾಮಲ್ಲಿ ಭಾಳ ತಲೆ ತಿಂತವೆ, ಸರಿನಾ. ಸೊ ಇದನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ನೆನ್ಪಿಟ್ಕೊಳ್ಳಿ. ನಿಮ್ಮ ಲಕ್ಕಿತ್ತಾ ಚೆನ್ನಾಗಿತ್ತಾ ಅದನ್ನು ಬಂದಿರ್ತದೆ, ಅದೇ ಸರಿನಾ. ಇವಾಗ ಯಾವುದಿದೆ? ಒಂದು ಇಂಡಿಕಸ್ ಅನ್ನೋದಿದೆ. ಯಾವುದು? ಡೋಲೋಮೆಡಿಸ್ ಇಂಡಿಕಸ್ ಅನ್ನೋದು. ಸೊ ಇದು ಯಾವುದ್ರದ್ದು ಆಗಿದೆ ಅಂತ ಕೇಳಿದ್ರೆ ಇದೊಂದು ಸ್ಪೈಡರ್ ಆಗಿದೆ. ಮೀನ್ಸ್ ಇದೊಂದು ಜೇಡ ಜಾತಿಯ ಒಂದು ಪ್ರಾಣಿಯಾಗಿದೆ. ಓಕೆ, ಸೊ ಮೀನ್ಸ್ ಪ್ರಾಣಿ ಕೀಟ ಆಗಿದೆ. ಸೊ ಇದು ಯಾವ ರಾಜ್ಯದಲ್ಲಿ ಸಿಕ್ಕಿದೆ ಅಂತ ಅವಾಗ ನೀವು ಹೇಳಬೇಕಾಗುತ್ತೆ ಕೇರಳ ರಾಜ್ಯದಲ್ಲಿ ಅಂತ, ಸರಿನಾ. ಬಟ್ ಇದ್ರ ಬದಲಾಗಿ ಬೇರೆ ಯಾವುದಾದ್ರೂ ಬಂತ, ಸುಮ್ಮನೆ ನೆಗೆಟಿವ್ ಹೋಗ್ಬೇಡಿ. ಇದನ್ನು ಸುಮ್ಮನೆ ಈ ಥರ ಇದನ್ನು ಬಿಟ್ಬಿಡಿ. ನೆನಪಿತ್ತಾ ಇದಕ್ಕೆ ಟಿಕ್ ಹಾಕಿ, ನೆನಪಿರಲಿಲ್ವಾ ಇದನ್ನು ಬಿಟ್ಬಿಡಿ. ಓಕೆ, ಯಾಕಂದರೆ ಇದು ಟಫ್ ಲೆವೆಲೆಲ್ಲ ಕನ್ಸಿಡರ್ ಆಗುತ್ತೆ ಈ ಥರ ಕ್ವಶನ್ಗಳು. ಓಕೆ, ಇವಾಗ ಕಪ್ಪೆ, ಹಲ್ಲಿ ಅದು ಸಿಕ್ತು, ಜೇಡ ಸಿಕ್ತು,
ಸರಿಯಾ? ಸೊ ಇದೆಲ್ಲ ಸಮ್ ಟಫ್ ಕ್ವಶನ್ಗಳು. ಆ್ಯಂಡ್ ನೆಕ್ಸ್ಟ್ ದೋಹಾದಲ್ಲಿ ನಡೆದ 2025 ISS ವಿಶ್ವಕಪ್ ಫೈನಲ್ನಲ್ಲಿ ಸಿಮ್ರಾನ್ ಪ್ರೀತ್ ಕೌರ್ ಬ್ರಾರ್ ಯಾವ ಪದಕವನ್ನು ಗೆದ್ದರು ಅಂತ ಕೇಳಿದರೆ ಸರ್ನ ಯಾವ ಪದಕವನ್ನು ಗೆದ್ದಿದ್ದಾರೆ ಇವರು? ಸೊ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರಾ, ಬೆಳ್ಳಿ ಪದಕವನ್ನು ಗೆದ್ದಿದ್ದಾರಾ, ಅಥವಾ ಈ ಒಂದು ಬ್ರಾಂಜ್ ಪದಕವನ್ನು ಗೆದ್ದಿದ್ದಾರಾ? ಸೊ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಯಾರು? ಈ ಒಂದು ಸಿಮ್ರಾನ್ ಪ್ರೀತ್ ಕೌರ್ ಅಂತ ಹೇಳ್ತೀವಿ ಸರ್. ನಾವು ಇವರು ಎಲ್ಲಿ ನಡೆದಿತ್ತು ಇದು ISS ವಿಶ್ವಕಪ್ ಫೈನಲ್? ಸೊ ಇದು ದೋಹಾದಲ್ಲಿ ನಡೆದಿತ್ತು ಸರ್. ದೋಹಾ ಎಲ್ಲಿ ಕಂಡು ಬರುತ್ತೆ? ಕತಾರಲ್ಲಿ ಕಂಡು ಬರುತ್ತೆ ಸರ್. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿಕ್ಕೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ನದಿ ಕುರುಡುತನ ಮೀನ್ಸ್ ಈ ಅಂಕೋರ್ ಸೆರ್ಸಿಯಾಸಿಸ್ ತೊಡೆದು ಹಾಕಲು ಆಫ್ರಿಕನ್ ದೇಶದಲ್ಲಿ ಮೊದಲ ದೇಶ ಯಾವುದು ಅಂತ ಕೇಳಿದಾನೆ. ಮೀನ್ಸ್ ಈ ಒಂದು ನದಿ ಕುರುಡುತನವನ್ನು ತೆಗೆದು ಹಾಕಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಸರ್. ಯಾವ ದೇಶ? ನೈಜರ್ ದೇಶ, ಸೊಮಾಲಿಯಾ ದೇಶ, ಸುಡಾನ್ ದೇಶ ಮತ್ತು ಅಂಗೋಲಾ ದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೈಜರ್ ದೇಶ ಅಂತ ಹೇಳ್ತೀವಿ. ಯಾವುದು? ನೈಜರ್ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಭ್ರಷ್ಟಾಚಾರಿ ವಿರೋಧಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಸರಿನಾ? ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ. ಈ ದಿನದಲ್ಲಿ ಒಂದು ಇನಿಷಿಯೇಟಿವ್ ಅಂತ ತಗೊಳ್ಬೇಕು ಗೊತ್ತಾ? ಒಂದು ವರ್ಷಕ್ಕೆ 10 ಜನ ಭ್ರಷ್ಟಾಚಾರಿಗಳನ್ನು ಗಲ್ಲಿಗೇರಿಸಬೇಕು. ಬೆಸ್ಟ್ ಇನಿಷಿಯೇಟಿವ್, ಸುಮ್ಮನೆ ಮಾತಲ್ಲಿ ಹೇಳೋದಲ್ಲ ಅಲ್ವಾ? ಸೊ ಈ ಥರ ಮಾಡಬೇಕು ಇದನ್ನು. ಸೊ ಅದು ಎಷ್ಟನೇ ಡೇಟ್ಗೆ ಹೇಳ್ಬೋದಾ ಯಾರಾದರೂ? ಎಷ್ಟನೇ ಡೇಟ್ಗೆ ಅಂತಂದರೆ 9ನೇ ಡೇಟ್ಗೆ ಸರಿನಾ? ಸೊ ಮೀನ್ಸ್ 10 ಏನು ಬೇಕಾಗಿಲ್ಲ, 9 ಜನರನ್ನ ಗಲ್ಲಿಗೆ ಹಾಕಬೇಕು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, 9 ಅನ್ನೋದು ನೋಡಿ ಸಿಂಬಾಲು ಸಹ ಹೇಗಿದೆ, ಗಲ್ಲಿಗೆ ಹಾಕೋ ಥರನೇ ಇದೆ ಅಲ್ವಾ? 9 ಗಲಿ ಹಾಕೋ ಥರನೇ ಇದೆ ನೋಡಿ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಭ್ರಷ್ಟಾಚಾರಿ ವಿರೋಧಿ ದಿನ, ಭ್ರಷ್ಟಾಚಾರಿಗಳನ್ನು ಗಲ್ಲಿಗೆ ಹಾಕಬೇಕು 9 ನಂಬರ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 9 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಯಾರ ಜೀವನವನ್ನು ಆಧರಿಸಿದ ಐ ಲೈಕ್ ಚಾಲೆಂಜಸ್ ಪುಸ್ತಕದ ಗುಜರಾತಿ ಆವೃತ್ತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು ಅಂತ ಸರಿನಾ? ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ದು ಅಂತ ಕೇಳಿದ್ರೆ ನಾವೇನಂತ ಹೇಳ್ತೀವಿ ಅಂದರೆ ಆಪ್ಷನ್ ಎ ಆನಂದಿಬೆನ್ ಪಟೇಲ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಆನಂದಿಬೆನ್ ಪಟೇಲ್ ಅವರ ಒಂದು ಜೀವನ ಆಧರಿಸಿದ ಬುಕ್ ಆಗಿದೆ ಇದು. ಯಾವುದು? ಐ ಲೈಕ್ ಚಾಲೆಂಜಸ್ ಅನ್ನುವ ಪುಸ್ತಕ ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು 5 ಸ್ಟಾರ್ ಹಾಕೊಂಡು ನೆನ್ಪಿಟ್ಕೊಳ್ಳಿ ಸರ್. ಎಲ್ಲವೂ ಸಹ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ ಅದು ಸ್ಟಾರ್ ಹಾಕಿರಲಿಲ್ಲ ಸರಿಯಾ? ಸೊ ಅದು ನಿಮಗೆ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಬರುತ್ತೆ, ಬಟ್ ಇದು ನಿಮಗೆ ಫಿಕ್ಸ್ ಬಂದೇ ಬರುತ್ತೆ ಮುಂಬರ್ತಕ್ಕಂಥ 1-2 ಎಕ್ಸಾಮಲ್ಲಿ. ಓಕೆ, ಸೊ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ 33ನೇ ಆಗ್ನೇಯ ಏಷ್ಯನ್ ಕ್ರೀಡಾಕೂಟ 2025 ಯಾವ ದೇಶದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. ಯಾವುದು? ಆಗ್ನೇಯ ಏಷ್ಯನ್ ಕ್ರೀಡಾಕೂಟ 2025 ಯಾವ ದೇಶದಲ್ಲಿ ಉದ್ಘಾಟಿಸಲಾಯಿತು ಅಂತ, ಯಾವ ದೇಶದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಆಪ್ಷನ್ ಬಿ ಥೈಲ್ಯಾಂಡಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಸರ್. ಎಲ್ಲಿ ಅಂತಂದರೆ ಥೈಲ್ಯಾಂಡಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಪರಿಸರ ಸಭೆಯ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಅಸೆಂಬ್ಲಿಯ 7ನೇ ಅಧಿವೇಶನವು ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಅಂತ. ಸೊ ಇದನ್ನು ಸಹ ನಿಮ್ಗೆ ಹೇಳಿದ್ದೀನಿ ಯಾವ ದೇಶದಲ್ಲಿ ರೀ? ಇದು ಕೀನ್ಯಾ ದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಿದೆ. ಕೀನ್ಯಾ ದೇಶದ ಸ್ಪೆಷಲಿ ಹೇಳೋದಾದರೆ ನೈರೋಬಿ ಅಂತ ಹೇಳ್ತೀವಿ. ಎಲ್ಲಿ? ನೈರೋಬಿ ಅಂತ ಹೇಳ್ತೀವಿ ಸರ್. ಇದ್ರ ಕೇಂದ್ರ ಕಚೇರಿ ಸಹ ಇದೇ ಒಂದು ನೈರೋಬಿಯಲ್ಲೇ ಕಂಡುಬರುತ್ತೆ. ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಟೋಟಲಿ 4 ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಟೋಟಲಿ 4 ಅಲ್ಲ, 2 ಅವಾರ್ಡ್ ಕೊಟ್ಟಿದ್ದಾರೆ. 1 ಅವಾರ್ಡ್ ಒಂದು, ಆ್ಯಂಡ್ ದೆನ್ ಇನ್ನೊಂದು ಅವಾರ್ಡ್ 3 ಜನಕ್ಕೆ. 1 ಅವಾರ್ಡ್ ಒಬ್ಬರಿಗೆ ಕೊಟ್ಟಿದ್ದಾರೆ. ಯಾವ ಅವಾರ್ಡು? ಚಾಂಪಿಯನ್ ಆಫ್ ದ ಅರ್ತ್ ಅವಾರ್ಡ್. ಯಾರಿಗೆ ನೀಡಿದ್ದಾರೆ? ಸುಪ್ರಿಯಾ ಅವರಿಗೆ ನೀಡಿದ್ದಾರೆ. ಯಾವ ರಾಜ್ಯದವರು ಇವರು? ತಮಿಳುನಾಡು ರಾಜ್ಯದವರು, ನಮ್ಮ ಭಾರತೀಯರು ಸರಿನಾ? ಸೊ ನಮ್ಮ ಭಾರತೀಯರು ಅನ್ನೋದು ಒಂದು ಇಂಪಾರ್ಟೆಂಟ್, ಇನ್ನೊಂದು ನಮ್ಮ ಸೌತ್ ಇಂಡಿಯನ್ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ಇನ್ನೊಂದು ಯಾವುದು ಅಂತಂದರೆ ಈ ಯಂಗ್ ಚಾಂಪಿಯನ್ ಆಫ್ ದ ಅರ್ತ್ ಅವಾರ್ಡ್ ಸರ್ನ. ಇದು ಜಸ್ಟ್ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್. ಓಕೆ, ಇದು ಸೀನಿಯರ್ಗೆ. ಇದು ಆ್ಯಂಡ್ ದೆನ್ ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅವಾರ್ಡ್ ಅಂತ ನೀಡಿದ್ದಾರೆ. ಎಷ್ಟು ಜನಕ್ಕೆ ನೀಡಿದ್ದಾರೆ? 3 ಜನಕ್ಕೆ ನೀಡಿದ್ದಾರೆ. ಒಂದು ಅಮೆರಿಕದವರಿಗೆ, ಇನ್ನೊಂದು ಕೀನ್ಯಾದವರಿಗೆ, ಇನ್ನೊಂದು ಯಾರಿಗೆ ಅಂದರೆ ನಮ್ಮ ಭಾರತೀಯರಿಗೆ ಸರಿನಾ? ಸೊ 3 ಜನದ ಹೆಸರನ್ನು ಸಹ ನೆನ್ಪಿಟ್ಕೊಳ್ಳಿ. 3 ಜನ ಯಾರು ಅಂತಂದರೆ, ಒಂದು ನಮ್ಮ ಇಂಡಿಯಾದವ್ರದ್ದು ಝೆನಿಯಲ್ ಮೋದಿ ಅಂತ ಹೇಳ್ತೀವಿ ಸರ್. ಝೀನಿಯಲ್ ಮೋದಿ ಅಂತ ಹೇಳ್ತೀವಿ. ಸೊ ಇವ್ರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇನ್ನೊಬ್ರು ಯಾರು ಅಂತಂದರೆ ಜೋಸೆಫ್ ಅಂತ ಹೇಳ್ತೀವಿ. ಸೊ ಇವರು ಕೀನ್ಯಾದವ್ರು ಇದ್ದಾರೆ. ಆ್ಯಂಡ್ ಇನ್ನೊಬ್ಬರು 3ನೇದವ್ರು ಯಾರು ಅಂದರೆ USA ಅವ್ರ ಹೆಸರು ನಿಯೋರಿ ಅಂತ ಈ ಥರ ಏನೋ ಇದೆ, ಮೀನ್ಸ್ ಎನ್ನಲ್ಲಿದೆ ಸರಿನಾ? ಸೊ ಸ್ಪೆಸಿಫಿಕಾಗಿ ನೆನಪು ಬರ್ತಿಲ್ಲ, ಅದು ನೋಡಿದ್ರೂ ಸಹ ಮರ್ತು ಹೋಗ್ತಿದೆ ಅವ್ರ ಹೆಸರು ಸರಿನಾ? ಸೊ ಇದು ಎನ್ನಲ್ಲಿ ಒಬ್ಬರು ಬರ್ತಿದೆ, ಅವ್ರು ನೀವೇ ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಈ 3 ಹೆಸರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಾವು ಸುಪ್ರಿಯಾ ಅವ್ರ ಹೆಸರು ಸಹ ನೆನ್ಪಿಟ್ಕೊಳ್ಳಿ. ಯಾಕಂದರೆ 4 ಸಹ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಬೇಕಾದರೆ ಬರ್ಕೊಂಡು ಇಟ್ಕೊಳ್ಳಿ. ಈ ಟೈಮಿಂಗ್ ಸಹ ಬರ್ಕೊಂಡು ಇಟ್ಕೊಳ್ಳಿ. ಮುಂಬರ್ತಕ್ಕಂಥ ಎಕ್ಸಾಮಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ. ಯಾರ ಮೇಲೆ? ಸುಪ್ರಿಯಾ ಅವ್ರ ಮೇಲೆ ಬಂದೇ ಬರುತ್ತೆ. ಇದನ್ನು ನಿಮಗೆ ಹೇಳ್ತೀನಿ ನಾನು ಒಂದು ಕ್ಲಾಸಲ್ಲಿ ಇದು ಕ್ವಶನ್ ಹೇಳಿದ್ದೆ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 30ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಸರಿನಾ? ಯಾವ ದೇಶದಲ್ಲಿ ನಡೆಯಲಿದೆ? ನಮ್ಮ ಭಾರತ ದೇಶದಲ್ಲಿ ನಡೆಯಲಿದೆ. ಬಟ್ ಈ ಒಂದು 19ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ದಾನೆ ಸರಿನಾ? ಯಾವುದು? ಈ ಒಂದು ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ಗೆ 19ನೇ ಅಧಿಕೃತ ರಾಷ್ಟ್ರವಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಆವಾಗ ನಾವು ಹೇಳ್ಬೇಕಾಗ್ತೀವಿ ಯಾವುದು? ರಷ್ಯಾ ಅಂತ ಸರಿನಾ? ಯಾವುದು? ರಷ್ಯಾ ದೇಶ 19ನೇ ಸದಸ್ಯ ಆಗಿ ಸೇರ್ಪಡೆ ಆಗಿದೆ. ಆ್ಯಂಡ್ ನೆಕ್ಸ್ಟ್, ವಿಶ್ವದ ಅತಿ ಎತ್ತರದ ಯುದ್ಧ ಸ್ಮಾರಕವನ್ನು ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ? ಯುದ್ಧ ಸ್ಮಾರಕವನ್ನು ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದ್ರೆ ಕಾರ್ಗಿಲ್ಲ, ಗಾಲ್ವಾನ ಮತ್ತು ಮೌಂಟ್ ಗ್ರಾಂಪಮ್, ಇಲ್ಲಾಂತಂದರೆ ದೌಲತ್ ಬೇಗ್ ಓಲ್ಡಿನಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಗಾಲ್ವಾನ್ ಅಂತ ಹೇಳ್ತೀವಿ. ಗಾಲ್ವಾನ್ ಕಣಿವೆ ಕೇಳಿದಿರಲ್ವಾ? ಗಾಲ್ವಾನ್ ಕಣಿವೆಯಲ್ಲಿ ಈ ಒಂದು ವಿಶ್ವದ ಅತಿ ಎತ್ತರವಾದ ಯುದ್ಧ ಸ್ಮಾರಕವನ್ನು ತೆರೆಯಲಾಗಿದೆ ಇತ್ತೀಚೆಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಗ್ಲೋಬಲ್ ಹ್ಯೂಮನ್ ಸೊಸೈಟಿ ಅನಿಮಲ್ ವೆಲ್ಫೇರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ ಸರಿನಾ? ಯಾವುದು? ಗ್ಲೋಬಲ್ ಹ್ಯೂಮನ್ ಸೊಸೈಟಿ ಅನಿಮಲ್ ವೆಲ್ಫೇರ್
ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸುರೇಶ್ ಅವರಿಗೆ, ಅನಂತ್ ಅವರಿಗೆ, ಆ್ಯಂಡ್ ದೆನ್ ಸುಶೀಲ್ ಅವರಿಗೆ, ಇಲ್ಲ ಅಥವಾ ಸುನಿಲ್ ಅವರಿಗೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂತ ಹೇಳೋದಾದರೆ ಅನಂತ್ ಅಂತ ಹೇಳ್ತೀವಿ. ಯಾರು? ಅನಂತ್ ಅಂಬಾನಿ ಅಂತ ಹೇಳ್ತೀವಿ ಸರಿನಾ. ಸೊ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ ಸರಿನಾ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆಕಾಶ್ ಅಂಬಾನಿಯ ಅಲ್ಲ ಸರಿನಾ. ಯಾರು ಅಂತಂದರೆ ಅನಂತ್ ಅಂಬಾನಿ ಅಂತ ಹೇಳ್ತೀವಿ ಸರಿನಾ. ಸೊ ಇವರು ಒಂತಾರ ಎಂಬ ಒಂದು ಕಾಡನ್ನ ಮೀನ್ಸ್ ಅದೇನಂತ ಹೇಳ್ತೀವಿ, ಜೂ ಅಂತ ಹೇಳ್ತೀವಿ, ಅದಕ್ಕೆ ಏನಂತ ಹೇಳ್ತೀವಿ, ವನ್ಯ ಮೃಗಾಲಯ ಅಂತ ಹೇಳ್ತೀವಿ. ಸೊ ಅದನ್ನು ಸ್ಥಾಪನೆ ಮಾಡಿದಾರಲ್ವ ಇವರು. ಸೊ ಆದ ಕಾರಣದಿಂದ ಇವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ. ಯಾವುದು? ಗ್ಲೋಬಲ್ ಹ್ಯೂಮನ್ ಸೊಸೈಟಿ ಆಫ್ ಎನಿಮಲ್ ವೆಲ್ಫೇರ್ ಪ್ರಶಸ್ತಿಯನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತ್ಯಂತ ಕಿರಿಯ ಅಧಿಕೃತ ಚೆಸ್ ಆಟಗಾರ್ತಿ ಯಾರು ಅಂತ ಸರಿನಾ. ಯಾರ್ರೀ? ನಮ್ಮ ಸರ್ವಜ್ಞ ಸಿಂಗ್ ಅವ್ರಿ. ಯಾವ ರಾಜ್ಯದವ್ರು ಇವರು? ಮಧ್ಯಪ್ರದೇಶ ರಾಜ್ಯದವ್ರು ನೋಡಿ ಇವರು ಸರಿನಾ. ಜಸ್ಟ್ 3.5 ವರ್ಷದವ್ರು ಇದ್ದಾರೆ ಇವರು. ಜಸ್ಟ್ 3.5 ವರ್ಷದವರಿದ್ದಾರೆ. ಯಾರು? ಈ ಒಂದು ಸರ್ವಜ್ಞ ಸಿಂಗ್ ಅವರು. ಓಕೆ, ಸೊ ಹೆಸರಲ್ಲಿ ಸಹ ಸರ್ವಜ್ಞ ಅಂತಲೇ ಇದೆ. ಸೊ ಅದಕ್ಕೆ ಅತಿ ಸರ್ವಜ್ಞ ಅಂತ ಬುದ್ಧಿ ಇದೆ ನೋಡಿ ಇವರಿಗೆ. ಯಾರಿಗೆ? ಸರ್ವಜ್ಞ ಅವರಿಗೆ ಸರಿನಾ. ಅಧಿಕೃತ ಅತಿ ಕಿರಿಯ ಚೆಸ್ ಆಟಗಾರ್ತಿ ಇಡೀ ಇತಿಹಾಸದಲ್ಲಿ. ಓಕೆ, 3.5 ವರ್ಷದಲ್ಲಿ. ಚೆನ್ನಾಗಿ ನಮಗೆ 3 ವರ್ಷಕ್ಕೆ ಸಹ ಬರ್ತಿರ್ಲಿಲ್ಲ ಅವಾಗ ಬೇಬಿ. ಬಟ್ ಅವರಿಗೆ ಚೆಸ್ ಪಾನ್ ಬಿಡ್ತಾರೆ ಅವ್ರು ಇವಾಗ. ಓಕೆ, ಚೆಕ್ಮೇಟ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ವಿಶ್ವ ಆರೋಗ್ಯ ಸಂಸ್ಥೆಯ ಸಾಂಪ್ರದಾಯಿಕ ಔಷಧದ 2ನೇ ಜಾಗತಿಕ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದೇನೆ ಸರ್. ಎಲ್ಲಿ ನಡೆಯಲಿದೆ ಇದು? ಸೊ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಯಾವುದಂತ. ಆಪ್ಷನ್ ಎ ನವದೆಹಲಿ ಅಂತ. ಯಾವುದು? ನವದೆಹಲಿ ಅಂತ ಹೇಳ್ತೀವಿ ಸರ್. ಯಾವುದು? ವಿಶ್ವ ಆರೋಗ್ಯ ಸಂಸ್ಥೆಯ ಸಾಂಪ್ರದಾಯಿಕ ಔಷಧದ 2ನೇ ಜಾಗತಿಕ ಸಮ್ಮೇಳನ. 2ನೇ ಜಾಗತಿಕ ಸಮ್ಮೇಳನ ಎಷ್ಟನೇದು? 2ನೇ ಜಾಗತಿಕ ಸಮ್ಮೇಳನ ಎಲ್ಲಿ ನಡೆಯಲಿದೆ? ನವದೆಹಲಿಯಲ್ಲಿ ನಡೆಯಲಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಯಾವ ದೇಶದ ಪಾವತಿ ವ್ಯವಸ್ಥೆಯನ್ನು ವಿಶ್ವದ ಅತಿ ದೊಡ್ಡ ನೈಜ ಸಮಯದ ಪಾವತಿ ವ್ಯವಸ್ಥೆ ಎಂದು ಘೋಷಿಸಿದೆ? ಯಾವುದು? ಭಾರತ. UPI ರೀ. ಆ್ಯಂಡ್ ದೆನ್ ನೆಕ್ಸ್ಟ್, 95ನೇ ವಯಸ್ಸಿನಲ್ಲಿ ನಿಧನರಾದ ಬಾಬಾ ಅದವ್ ಯಾರು ಅಂತ ನಿಮಗೆ ಇದನ್ನು ಹೇಳಿದ್ದೀನಲ್ವಾ. ಇವರು 2 ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ. ಆ 2 ಸಂಸ್ಥೆಗಳು ಯಾವುದು ಅಂತ ಕಾಮೆಂಟ್ ಮಾಡಿ ಪ್ಲೀಸ್. ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಕಾಮೆಂಟ್ ಮಾಡಲೇಬೇಕು. ನಾನು ಡೈಲಿ ಕರೆಂಟ್ ಅಫೇರ್ಸ್ ಯಾರು ಕೇಳ್ತಿದ್ರೆ ಅಲ್ವಾ ಕ್ಲಾಸ್, ಸೊ ಅವರಂತೂ ಇದನ್ನು ಕಾಮೆಂಟ್ ಮಾಡಲೇಬೇಕು. ಉಳಿದವರು ನೀವು ಕೇಳ್ತಾ ಇಲ್ವಾ, ಜಸ್ಟ್ ವೀಕ್ಲಿ ಮಾತ್ರ ಕೇಳ್ತಿದ್ರು, ಓಕೆ ಅದನ್ನು ನೀವು ಬಿಟ್ಬಿಡಿ. ಓಕೆ, ಬಟ್ ಇದು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಈ 2 ಸಂಸ್ಥೆಗಳನ್ನ ಯಾವುದು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಆನ್ಸರ್ ಗೊತ್ತಿರಲ್ವಾ, ಇಲ್ಲ ಅಂತಾರೆ ಜಸ್ಟ್ ಬಾಬಾ ಅದವ್ ಅಂತ ನೀವು ಟೈಪ್ ಮಾಡಿ. ಮೀನ್ಸ್ ಅವರ 2 ಸಂಸ್ಥೆಗಳು ಅಂತ ನೀವು ಕ್ವಶನ್ ಕೇಳಿ, ನಾನಲ್ಲಿ ನಿಮಗೆ ಬೇಕಾದರೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇವರ 2 ಸಂಸ್ಥೆಗಳ ಹೆಸರನ್ನು ನೀವು ಹೇಳಿ. ಯಾಕಂದರೆ 2 ಅಲ್ಲ 4 ಸರಿ ಹೇಳಿದ್ದೀನಿ ಈ ಕ್ಲಾಸಲ್ಲ ನಿಮಗೆ. ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಏನಿದ್ದಾರೆ ಇವರು? ಸಾಮಾಜಿಕ ಕಾರ್ಯಕರ್ತ ಇದ್ದಾರೆ ಸರ್. ಏನಿದ್ದಾರೆ ಅಂತ ಕೇಳಿದ್ರೆ ಸಾಮಾಜಿಕ ಕಾರ್ಯಕರ್ತ ಇದ್ದಾರೆ. ಯಾರು? ಬಾಬಾ ಅದವರು. ನೆನ್ಪಿಟ್ಕೊಳ್ಳಿ, ಇವರು 95ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಯಾರು? ಬಾಬಾ ಅದವರು. ಇವರು ಇಂಪಾರ್ಟೆಂಟ್ ಆಗಿ ಆಗ್ತಾರೆ. SSC ಇವ್ರ ಮೇಲೆ ಫೋಕಸ್ ಮಾಡೇ ಮಾಡ್ತಾನೆ. ಯಾರು? ಇವರು ಬಾಬಾ ಅದವ್ರ ಮೇಲೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಫಿಡೆ ಸರ್ಕ್ಯೂಟ್ 2025 ಗೆಲ್ಲುವ ಮೂಲಕ 2026 ಅಭ್ಯರ್ಥಿಗಳ ಪಂದ್ಯಾವಳಿಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ ಸರ್ನಾ. ಸೊ ಯಾರಿದ್ದಾರೆ ಇವರು? ಸೊ ಇವರು ನಮ್ಮ ಆರ್ ಪ್ರಜ್ಞಾನಂದ ಅಂತ ಹೇಳ್ತೀವಿ. ಯಾರು? ಆರ್ ಪ್ರಜ್ಞಾನಂದ ಏನಿದಾರಲ್ವಾ. ಸೊ ಇವರು ಫಿಡೆ ಸರ್ಕ್ಯೂಟ್ 2025 ಗೆಲ್ಲುವ ಮೂಲಕ 2026 ಅಭ್ಯರ್ಥಿಗಳ ಪಂದ್ಯಾವಳಿಗೆ ಅರ್ಹತೆಯನ್ನು ಪಡೆದಿರತಕ್ಕಂತಹ ಮೊದಲ ಭಾರತೀಯರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಪ್ರಾಣಿಗಳ ಹಕ್ಕುಗಳು, ವನ್ಯಜೀವಿ ಸಂರಕ್ಷಣೆ, ಸಸ್ಯಾಹಾರಿ ವಕಾಲತ್ತು ಮತ್ತು ಮಾನವೀಯ ಶಿಕ್ಷಣಕ್ಕಾಗಿ ಅವರ ಸಮರ್ಪಣೆಗಾಗಿ ಪೆಟಾ ಇಂಡಿಯಾದಿಂದ 2025 ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಸರಿನಾ. ಯಾರು ಪಡೆದಿದ್ದಾರೆ? ಇಷ್ಟೆಲ್ಲ ಯಾರು ಮಾಡಿದ್ದಾರೆ? ರವೀನಾ ಟಂಡನ್ ಅವರು, ಅದನ್ನು ಅಲಿಯಾ ಭಟ್ ಅವರು, ಆ್ಯಂಡ್ ದೆನ್ ವರುಣ್ ಧವನ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ರವೀನಾ ಟಂಡನ್ ಅಂತ ಹೇಳ್ತೀವಿ ಸರಿನಾ. ರವೀನಾ ಟಂಡನ್ ಉಸ್ಕಾ KGF ಚೀನ್ ಲುಂಗಾಮೆ ಅಂತ ಹೇಳ್ತಾರಲ್ವ, ಅವರೇ ನೋಡಿ ಇವರು ರವೀನಾ ಟಂಡನ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್, ಪ್ರತಿ ವರ್ಷ ಯಾವ ದಿನದಂದು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗ್ತದೆ ಸರ್ನಾ. ಸೊ ಇದು ಸಹ ಇಂಪಾರ್ಟೆಂಟ್ ಇದೆ. ಇದು ನಿಮಗೆ ಸ್ಟೇಟ್ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದೇನೆ. ಯಾವುದು? ಡಿಸೆಂಬರ್ 10 ಅಂತ ಹೇಳ್ತೀವಿ ಸರ್ನಾ. ಮಾನವ ಹಕ್ಕುಗಳ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಡಿಸೆಂಬರ್ 10 ಆಚರಣೆ ಮಾಡ್ತೀವಿ. ಭ್ರಷ್ಟಾಚಾರ ವಿರೋಧಿ ದಿನ ಯಾವ್ದು ರೀ? ಡಿಸೆಂಬರ್ 9 ಅಲ್ವಾ. 9 ಜನರನ್ನ ಗಲ್ಲಿಗೆ ಹಾಕಬೇಕಲ್ವಾ ಸರಿನಾ. ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಅಂಗ್ರೇಜ್ ಬಾಬೀಸ್ ಅವರನ್ನು ಈ ಕೆಳಗಿನ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಿಸಲಾಗಿದೆ ಅಂತ ಸರಿನಾ. ಯಾವುದು? ಅಂಗ್ರೇಜ್ ಬಾಬೀಸ್ ಅವರನ್ನ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಿಸಲಾಗಿದೆ? ಯಾವ ದೇಶದ್ರಿ ಇವರು? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಈ ಒಂದು ಜಕ್ ರಿಪಬ್ಲಿಕ್ ಅಂತ. ಯಾವುದು? ಜಕ್ ರಿಪಬ್ಲಿಕ್ನ ನೂತನ ಪ್ರಧಾನಿಯಾಗಿದ್ದಾರೆ ಸರಿನಾ. ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಮೇಲೆ ನಿಮಗೆ NTPC ಎಕ್ಸಾಮನ್ನು ಫೋಕಸ್ ಮಾಡ್ತಾನೆ ನೋಡಿ. ಸರ್ ಇಷ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀರಾ ಸರ್, ನೀವೇನು ಕ್ವಶನ್ ಪೇಪರ್ ತೆಗಿತೀರಾ? ಮೀನ್ಸ್ ಅನಲೈಸಿಸ್ ಅಷ್ಟು ಮಾಡಿ ಹೇಗೆ ಅಂತಾರೆ ಈ ರೀತಿಯ ಕ್ವಶನ್ಗಳು ಇಲ್ಲೇ ಬರ್ತವೆ ಅಂತ ಗೊತ್ತಾಗ್ತಿದೆ ರೀ. ಓಕೆ, ಮೀನ್ಸ್ ಈ ಹೊಸದಾಗಿ ಯಾವುದೇ ಜಗತ್ತಿನ 193 ದೇಶಗಳಲ್ಲಿ ಯಾವುದೇ ಪ್ರಧಾನಿ ನ್ಯೂಸಲ್ಲಿದ್ನ ಆ ಒಂದು ಪ್ರಧಾನಿ ಮೇಲೆ ಅತಿ ಹೆಚ್ಚು ಇಂಟ್ರೆಸ್ಟ್ ತೋರಿಸೋರೆ RRB ಅವರು ಸರಿನಾ. ಆ್ಯಂಡ್ ದೆನ್ ಯಾರಾದರೂ ವ್ಯಕ್ತಿ ಡೆತ್ ಆಗಿದ್ರ ಆ ವ್ಯಕ್ತಿ ಮೇಲೆ, ಡೆತ್ ಆಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಫೋಕಸ್ ಮಾಡೋರೇ SSC ಅವರು ಸರಿನಾ. ಸೊ ಇದು ಲಾಜಿಕ್, ಇದು ಸಿಂಪಲ್ ಲಾಜಿಕ್ ಇದು. ಅದಕ್ಕೆ ನೀವು ಹೇಳಬೇಕಾಗತ್ತೆ ಈ ಕ್ವಶನ್ ಕೇಳ್ತಾನೆ ಅಂತ. ಓಕೆ, ಯಾರು? ಈ ಅಂಡ್ರೇಜ್ ಬಾಬೀಸ್ ಇಲ್ಲ ಅಂದರೆ ಅಂಗ್ರೇಜ್ ಬಾಬೀಸ್ ಅಂತ ಹೇಳ್ತೀವಿ. ಸೊ ಇವರು ಯಾವ ರಾಜ್ಯದ ಒಂದು ನೂತನ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಕೇಳಿದ್ರೆ ಜಕ್ ರಿಪಬ್ಲಿಕ್ನ ಒಂದು ನೂತನ ಪ್ರಧಾನಮಂತ್ರಿ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಯಾವ ಭಾರತೀಯ ಉತ್ಸವವನ್ನು ಯುನೆಸ್ಕೋದ ಮಾನವೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಯಾವುದ್ರಿ? ಹೋಲಿ ಸೇರಿಸಲಾಗಿಲ್ಲ, ಲೋಹರಿ, ದೀಪಾವಳಿ ಮತ್ತು ಓಣಂ ಅಂತ ಕೊಟ್ಟಿದ್ದಾನೆ. ಓಣಂ ಸೇರಿಸಲಾಗಿಲ್ಲ, ಲೋಹರಿ ಸಹ ಸೇರಿಸಲಾಗಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ದೀಪಾವಳಿ ಅಂತ ಹೇಳ್ತೀವಿ. ಯಾವುದು? ದೀಪಾವಳಿ ಎಷ್ಟನೇದಾಗಿ? 16ನೇದಾಗಿ
ಆಗಿ ಇದು ಸೇರ್ಪಡೆಯಾಗಿದೆ ಲಿಸ್ಟಲ್ಲಿ ಸರಿನಾ. ಆ್ಯಂಡ್ ದೆನ್ ಫಸ್ಟ್ ಯಾವ ವರ್ಷ ಸೇರ್ಪಡೆ ಆಯಿತು ಅಂತ ಕೇಳಿದ್ರೆ 2008ರಲ್ಲಿ ಫಸ್ಟ್ ಸೇರ್ಪಡೆ ಆಗಿದೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ 15ನೇದು ಯಾವುದು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ. ಈ ಗಾರ್ಬಾ ಅಂತ 14ನೇದು ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ. ಕುಂಭಮೇಳ ಅಂತ ಯಾವ ವರ್ಷ 2017ರಲ್ಲಿ. ಓಕೆ. ಆ್ಯಂಡ್ ದೆನ್ ಗಾರ್ಬಾ 2023ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಡಿಸೆಂಬರ್ 11 2025ರಂದು ಯಾವ ಯುನಿಸೆಫ್ ಫೌಂಡೇಶನ್ ದಿನವನ್ನು ಆಚರಿಸಲಾಯಿತು ಅಂತ. ಸರ್ ಯುನಿಸೆಫ್ ಸ್ಥಾಪನೆ ಆಗಿದೆ ಅಂತ ಯಾವಾಗ? ಡಿಸೆಂಬರ್ 11ರಂದು. ಎಷ್ಟನೇ ಒಂದು ಆ್ಯನಿವರ್ಸರಿಯನ್ನು ಇದನ್ನು ಆಚರಣೆ ಮಾಡಲಾಗಿದೆ ಅಂತ. ಎಷ್ಟನೇ ಆ್ಯನಿವರ್ಸರಿ ಇದರಿಂದ ಆಚರಣೆ ಮಾಡಲಾಗಿದೆ? ಎಷ್ಟನೇದು ಅಂತ ಕೇಳಿದ್ರೆ 79ನೇ ಆ್ಯನಿವರ್ಸರಿಯನ್ನು ಆಚರಣೆ ಮಾಡಲಾಗಿದೆ ಸರಿನಾ. ಹಾಗಾದರೆ ಇದನ್ನು ಸ್ಥಾಪನೆ ಮಾಡಿರೋದು ಯಾವಾಗ ಅಂತ ಹೇಳ್ಬೋದಾ ಸರ್? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತ ಆನ್ಸರ್ ಹೇಳ್ಬಾರ್ದು, ಯಾಕೆಂದರೆ ಪ್ರಸ್ತುತ ಎಷ್ಟಿದೆ 2025 ಇದೆ. ಅದರಲ್ಲಿ 79 ಮೈನಸ್ ಮಾಡಿರಿ ಆನ್ಸರ್ ಬರುತ್ತಲ್ಲ ನಿಮಗೆ. ಆನ್ಸರ್ ಬರುತ್ತೆ, ಅದನ್ನೇ ಹೇಳಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ 16 ವರ್ಷದೊಳಗಿನ ಹದಿಹರೆಯದ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಸರಿನಾ. ಸೊ ಇದು ಹೆವಿ ಮಸ್ತಾಗಿರ್ತಕ್ಕಂಥ ಒಂದು ರೂಲ್ ತೊಗೊಂಡು ಬಂದಿದ್ದಾರೆ. ಯಾರು? ನಮ್ಮ ಆಸ್ಟ್ರೇಲಿಯಾದವರು. ಯಾರು? ನಾವು ಆಸ್ಟ್ರೇಲಿಯಾದವರು ಅಂತ ಹೇಳ್ತೀವಿ ಸರಿನಾ. ಸೊ ಇಷ್ಟು ದಿನ ಸುಮ್ಮನೆ ಮೊಬೈಲ್ ನೋಡಿನೇ ನಮ್ಮ ಇಂಡಿಯಾದವ್ರನ್ನ ಹೀಗೆಲ್ಲ ಹೆಗ್ಗಾಮುಗ ಸೋಲಿಸ್ತಿದ್ರು. ಇವಾಗ ಮೊಬೈಲ್ ನೋಡೋದು ಬಿಟ್ಟು ಫುಲ್ ಏನಾದರೂ ಕ್ರೀಡೆ ಮೇಲೆ ಫೋಕಸ್ ಮಾಡಿದ್ರು ಅಂದರೆ ನಿಮ್ಮ ಇಂಡಿಯಾದವ್ರನ್ನ ಗೆಲ್ಲಕ್ಕೆ ಬಿಡಲ್ಲ ಇವರು. ಯಾರು? ಆಸ್ಟ್ರೇಲಿಯಾದವರು. ಯಾರು? ಆಸ್ಟ್ರೇಲಿಯಾ. ನೆನ್ಪಿಟ್ಕೊಳ್ಳಿ ಸರಿನಾ. ಏನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ. ಫನ್ನಾಗಿ ಓದ್ಕೊಳ್ಳಿ ಸರಿನಾ. ಸೀರಿಯಸ್ ಆಗಿ ಓದಿದ್ರೆ ನೆನ್ಪುಳಿಯಲ್ಲ, ನೆನ್ಪಿಟ್ಕೊಳ್ಳಿ. ಫನ್ನಾಗಿ ಓದ್ಕೊಳ್ಳಿ, ಫುಲ್ ಚಿಲ್ಲಾಗಿರಿ, ನೆನ್ಪುಳಿತವೆ ಅಷ್ಟೇ. ಇದಕ್ಕೆ ರೀಸನ್ ಏನಂತ ಸಹ ನೆನ್ಪಿಟ್ಕೊಳ್ಳಿ. ಏನು ಅಂತಾರೆ, ಆ ದೇಶದ ಯುವಕರು ಹಾಳಾಗ್ತಾ ಇದ್ದಾರೆ. ಯುವತಿಯರು ಏನಿದಾರಲ್ವ ಕಂಪ್ಲೀಟಾಗಿ ಹಾಳಾಗ್ತಿದ್ದಾರೆ. ಎಲ್ಲರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ಓಕೆ ನಾನು ಒಂದು 30 ಸೆಕೆಂಡಲ್ಲಿ ಕುಣಿತೀನಿ, ರೆಕಾರ್ಡ್ ಮಾಡೋ ರೀಲ್ಸ್ ಮಾಡ್ತೀನಿ, ಹಾಕ್ತೀನಿ ನೋಡು, ಇದ್ದೇ ಆಗ್ತಿದೆ ಅಂತ ಬೇಡ. ಒಂದು 16 ವರ್ಷದವರೆಗೂ ಸುಮ್ಮ ಆರಾಮಿರ್ಲಿಪ್ಪ. ಇವರು ತಂದೆ ತಾಯಿಗೆ ಎಷ್ಟು ಜೀವ ತಿನ್ನತ್ತವು, ವಿಡಿಯೋ ಮಾಡು ಅಂತ ಎಷ್ಟು ಜೀವ ತಿನ್ನತ್ತವು, ಆರಾಮಿರ್ರಿ ಅಂತ 16 ವರ್ಷದವರೆಗೂ ಮುಕ್ತಿ ನೀಡಿದ್ದಾರೆ. ಸೊ ಇದರಿಂದಾಗಿ ಆಲ್ಮೋಸ್ಟ್ 2 ಲಕ್ಷ ಅಕೌಂಟ್, ಓಕೆ 2 ಲಕ್ಷ ಅಕೌಂಟನ್ನು ಬ್ಯಾನ್ ಮಾಡಲಾಗಿದೆ. ಯಾವ ದೇಶದಲ್ಲಿ? ಆಸ್ಟ್ರೇಲಿಯಾ ದೇಶದಲ್ಲಿ ಸರಿನಾ. ಅದು ಸಹ ಗೊತ್ತಿರಲಿ ನಿಮಗೆ. ಇಫ್ ಏನಾದರೂ ಅವ್ರ ಮಕ್ಕಳು ಯೂಸ್ ಮಾಡ್ತಾ ಇರೋದು ಅವ್ರ ತಂದೆ ತಾಯಿಗೆ ಗೊತ್ತಾಗಲಿಲ್ಲ ಅಂದರೆ ಅವ್ರ ತಂದೆ ತಾಯಿಗೂ ಸಹ ಶಿಕ್ಷೆ ಇದೆ ಇದರಲ್ಲಿ, ಈ ಒಂದು ಕಾಯ್ದೆ ಅಡಿಯಲ್ಲಿ ಸರಿನಾ. ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಹಿಳೆಯರ ಸುರಕ್ಷತೆಗಾಗಿ ಯಾವ ರಾಜ್ಯದಲ್ಲಿ ಅಭಯ ಬ್ರಿಗೇಡ್ ಪೊಲೀಸನ್ನು ಘಟಕವನ್ನು ಸ್ಥಾಪಿಸಲಾಗಿದೆ ಅಂತ. ಅಭಯ ಬ್ರಿಗೇಡ್ ಪೊಲೀಸನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಈ ಒಂದು ಅಭಯ ಬಿಹಾರ್ ರಾಜ್ಯ ಅಂತ ಹೇಳ್ತೀವಿ. ಯಾವುದು? ಬಿಹಾರ್ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ IIT ಮದ್ರಾಸ್ ಮತ್ತು ಇಂಡಿಯಾ AI ಮಿಷನ್ ಜಾಗತಿಕ AI ಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದಾನೆ ಸರಿನಾ. ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಯಾವುದು? IIT ಮದ್ರಾಸ್ ಮತ್ತು ಇಂಡಿಯಾ AI ಮಿಷನ್ ಅನ್ನು ಎಲ್ಲಿ ಸರ್? ಚೆನ್ನೈಯಲ್ಲಿ. ಯಾಕಂದರೆ IIT ಮದ್ರಾಸ್ ಎಲ್ಲಿದೆ? ಚೆನ್ನೈಯಲ್ಲಿದೆ ಅಲ್ವಾ. ಮೀನ್ಸ್ ಚೆನ್ನೈಗೆ ನಾವು ಮದ್ರಾಸ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಚೆನ್ನೈ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏಷ್ಯಾದ ಮೊದಲ ಸಂರಕ್ಷಿತ ರಾಯಲ್ ಪಕ್ಷಿಧಾಮವನ್ನು ಪುನರ್ಜೀವನಗೊಳಿಸಲು ಚರೈಚುಂಗ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಅಂತ ಸರ್. ಸೊ ನೀವು ನೆಕ್ಸ್ಟ್ SSGD ಎಕ್ಸಾಮ್ ಯಾರು ಬರ್ತಿದ್ರಲ್ವಾ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದು ಫಿಕ್ಸ್ ನಿಮಗೆ ಕ್ವಶನ್ ಬಂದೇ ಬರುತ್ತೆ. ಯಾಕಂದರೆ ಸ್ಟ್ಯಾಟಿಕ್ ಜಿಕೆ ಮೇಲೆ ಫೋಕಸ್ ಮಾಡೋದ್ರಿಂದ ಇದನ್ನು ಕ್ವಶನ್ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ MTS ಅವರು ಸಹ ನೆನ್ಪಿಟ್ಕೊಳ್ಳಿದ್ದಾನೆ. ಚರೈಚುಂಗ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಅಂತ. ಯಾವ ರಾಜ್ಯದಲ್ಲಿ? ಅಸ್ಸಾಂ, ಗುಜರಾತ್, ತೆಲಂಗಾಣ ಮತ್ತು ಉತ್ತರ ಪ್ರದೇಶ. ಸರ್ ಹೆಸರು ನೋಡಿದ್ರೆ ಏನೋ ನೆನಪು ಬರ್ತಿದೆ ಸರ್. ಚರೈಚುಂಗ್ ಅಂದರೆ ಯಾವುದಿರ್ಬೋದು? ಇದು ಯಾವುದಿರುತ್ತೆ ಸರ್? 7 ಸಿಸ್ಟರ್ ಸ್ಟೇಟ್ಸ್ಗಳು ಸರ್, ನಾರ್ತ್ ಈಸ್ಟ್ ಸ್ಟೇಟ್ಗಳು, ಅಲ್ಲೇ ಬರ್ತಿದೆ ಅಲ್ವಾ ಚುಂಗು ಸರ್. ಎಲ್ಲಿ? ಅಸ್ಸಾಂ ಅಷ್ಟೇ. ಬೇರೆ ಯಾವುದಾದ್ರೂ ಮಣಿಪುರ, ಮೇಘಾಲಯ ಇಲ್ಲಾಂದರೆ ಅರುಣಾಚಲ್ ಪ್ರದೇಶ ಕೊಟ್ಟಿದ್ರೆ ಕನ್ಫ್ಯೂಷನ್ ಆಗ್ಬೋದಾಗಿತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 3 ಸಹ ಎಲಿಮಿನೇಟ್ ಮಾಡ್ಬೋದಲ್ವಾ. ಯಾಕಂದರೆ ಚರೈಚುಂಗ್ ಅನ್ನೋದು ಹೆಸರೇ ಹೇಳ್ತಿದೆ, ಒಂದು ರೀತಿ ಚೈನೀಸ್ ವರ್ಡ್ ಅಂತ ಹೇಳ್ತಿಲ್ವಾ ಅದು. ಸೊ ಅದಕ್ಕೆ ಅಸ್ಸಾಂ ಅಂತ ಈಸಿಯಾಗಿ ಹಾಕ್ಬಿಡಿ, ಟಿಕ್ ಹಾಕ್ಬಿಡಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ C ರಾಜಗೋಪಾಲಾಚಾರಿ ಅವರ ಯಾವ ದಿನವನ್ನು ಡಿಸೆಂಬರ್ 10 2025ರಂದು ಆಚರಿಸಲಾಯಿತು ಸರಿನಾ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದನ್ನೇನು ನೋಡ್ಕೊಳ್ಬೇಡಿ. ಬಟ್ ಆನ್ಸರ್ ನಿಮಗೆ ಇದು ಕೇಳೋದಾದರೆ ಆಪ್ಷನ್ A 147 ಅಂತ ಹೇಳ್ತೀವಿ ಸರಿನಾ. ಎಷ್ಟು? 147 ಅಂತ ಹೇಳ್ತೀವಿ. ಬಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದು? ರಾಯಲ್ ಪಕ್ಷಿಧಾಮವನ್ನು ಎಲ್ಲಿ ಕಂಡುಬರುತ್ತೆ ಅಂದರೆ ಅಸ್ಸಾಮಲ್ಲಿ ಕಂಡುಬರುತ್ತೆ. ಅದನ್ನು ಒಂದು ಪುನರ್ಜೀವನಗೊಳಿಸಲು ಉತ್ಸವ ಯಾವ್ದು ಮಾಡಿದ್ದಾರೆ ಅಂತ ಕೇಳಿದ್ರೆ ಅಸ್ಸಾಂನ ಅಲ್ಲಿ ಈ ಚರೈಚುಂಗ್ ಉತ್ಸವವನ್ನು ಮಾಡಿದ್ದಾರೆ ಅಂತ ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ, ಬಂದೇ ಬರುತ್ತೆ ನೋಡಿ ಇದು SSC ಎಕ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಸಾಂಪ್ರದಾಯಿಕ ಜಲಮೂಲಗಳನ್ನು ಪುನರ್ಜೀವನಗೊಳಿಸಲು ಮತ್ತು ನೀರು ಕೊಯ್ಲು ವ್ಯವಸ್ಥೆಗಳನ್ನು ಬಲಪಡಿಸಲು ಪುನರ್ಜೀವನ ಉಪಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ರೆ ಸರಿನಾ. ಯಾವ ರಾಜ್ಯದಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ರೆ ಆಪ್ಷನ್ A ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಟೈಮ್ ಮ್ಯಾಗಝಿನ್ನ 2025ರ ವರ್ಷದ CEO ಆಗಿ ಯಾರನ್ನು ಹೆಸರಿಸಲಾಗಿದೆ ಅಂತ ಕೇಳಿದ್ರೆ ಸರಿನಾ. ಯಾರನ್ನು ಹೆಸರಿಸಲಾಗಿದೆ ಅಂತ ಕೇಳಿದ್ರೆ ನೀಲ್ ಮೋಹನ್ ಅವರನ್ನು ಹೆಸರಿಸಲಾಗಿದೆ ವರ್ಷದ CEO ಅಂತ ಸರಿನಾ. ಯಾವುದು? ವರ್ಷದ CEO ಅಂತ. ಆ್ಯಂಡ್ ನೆಕ್ಸ್ಟ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಇರಬೇಕು ಅಂತ ನಿರ್ದೇಶಿಸಿದೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಎಷ್ಟು ಇರಬೇಕು ಅಂತ ಹೇಳಿದ್ದಾರೆ ಅಂತಂದರೆ 30% ಮಹಿಳೆಯರಿಗೆ ಇರಬೇಕು ಸರ್ ಅಂತ ಹೇಳಿದ್ದಾರೆ ಬಾರ್ ಕೌನ್ಸಿಲ್ಗಳಲ್ಲಿ. ಯಾರಿಗೆ? ಮಹಿಳೆಯರಿಗೆ. ಯಾರು ಹೇಳಿದ್ದಾರೆ? ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಸರಿನಾ. ಆ್ಯಂಡ್ ನೆಕ್ಸ್ಟ್ ಭಾರತೀಯ ಸೇನೆಯ ಮೊದಲ ಸಮುದಾಯ ರೇಡಿಯೋ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಸರಿನಾ. ಭಾರತೀಯ ಸೇನೆಯೇ ಒಂದು ಮೊದಲ ಸಮುದಾಯ ರೇಡಿಯೋ ಕೇಂದ್ರವನ್ನು ಪ್ರಾರಂಭ ಮಾಡಿದೆ ಅಂತ ಯಾವ ರಾಜ್ಯದಲ್ಲಿ?
ತ್ರಿಪುರಾ, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಮತ್ತು ಅಸ್ಸಾಂ ಸರ್ನ ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಅರುಣಾಚಲ್ ಪ್ರದೇಶ ಅಂತ ಹೇಳ್ತೀವಿ ಸರ್ನ. ಈ ಒಂದು ಅರುಣಾಚಲ್ ಪ್ರದೇಶದಲ್ಲಿ ರೇಡಿಯೋ ಕೇಂದ್ರವನ್ನು ಆರಂಭ ಮಾಡಿದೆ. ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಅಂತ ಹೇಳ್ತೀವಿ. ಯಾರು ಆರಂಭ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಭಾರತೀಯ ಸೇನೆ ಆರಂಭ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನಗಳಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಸರ್ನ ಪರ್ವತ ದಿನ. ಪರ್ವತಗಳು ಹೇಗಿರ್ತವೆ ರೀ? ಪರ್ವತಗಳು ಸರ್ ಎತ್ತರವಾಗಿರ್ತವೆ, ಸ್ಟ್ರೈಟ್ ಆಗಿರ್ತವೆ. ಓಕೆ, 11 ಐತಲ್ವಾ, ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 11. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಆರೋಗ್ಯ ವಿಮಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರಿನಾ? ಸೊ ಆರೋಗ್ಯ ವಿಮಾ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಡಿಸೆಂಬರ್ 12 ಆಚರಿಸಲಾಗ್ತದೆ ನೋಡಿ. 12 ಎಷ್ಟಾಗುತ್ತೆ? 24 ಗಂಟೆ ಸರಿನಾ? 24 ಆಗುತ್ತೆ. ಸೊ ಆರೋಗ್ಯ ವಿಮಾ ನಾವೇನಾದರೂ ಖಾಸಗಿ ಆಸ್ಪತ್ರೆಗಳಲ್ಲಿ ಪಡಿಬೇಕು ಅಂತಂದ್ರೆ 24 ಗಂಟೆ ಹೆಣ ತಿರುಗಬೇಕಾಗತ್ತೆ ಸರಿನಾ? ಮೀನ್ಸ್ ಹೇಗೆ ಅಂತಂದರೆ ಎಷ್ಟು ಕಾಟ ಕೊಡ್ತಾರೆ ಈ ನನ್ನ ಮಕ್ಕಳು ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು ಅಂತಂದರೆ, ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮೊದಲೇ ಒಂದು ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಆತನ ಒಂದು ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿಯೋ, ವೈಫೋ ಇಲ್ಲ ಅಂತಾನೆ ಹಸ್ಬೆಂಡು ಅಲ್ಲಿ ಒಳಗಡೆ ಇರ್ತಾರೆ. ಅವಾಗ ದುಡ್ಡು ಕಟ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸರಿನಾ? ಇಲ್ಲಿ ಕ್ಲೈಮ್ ಆಗಲ್ಲ ರೀ, ಹಾಗಾಗಲ್ಲ ರೀ, ಅದು ಬರೋದಿಲ್ಲ ರೀ, ಈ ಕಾರ್ಡ್ ಬರೋದಿಲ್ಲ ರೀ, ನಮ್ಮಲ್ಲೇ ಬೇರೆ ರೀ, ನಿಮ್ಗೆ ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ರಿ ಸರಿನಾ? ಈ ರೀತಿ ಮುಟ್ಟಾಳ ಪ್ರಶ್ನೆಗಳನ್ನು, ಈ ರೀತಿ ಮುಟ್ಟಾಳ ಆನ್ಸರ್ಗಳನ್ನು ಕೊಡೋರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಹಾಸ್ಪಿಟಲ್ನ ಡಾಕ್ಟರ್ಗಳು. ಓಕೆ, ಈ ವೆಲ್ ಎಜುಕೇಟೆಡ್ ಡಾಕ್ಟರ್ಗಳು ಇವರೆಲ್ಲ. ಓಕೆ, ಸೊ ಇವರು ಅದಕ್ಕೆ ಈ 12-24 ನೆನ್ಪಿಟ್ಕೊಳ್ಳಿ. ಏನಾದರೂ ಒಂದು ಎಮೋಷನ್ ಆದರೂ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫನ್ ಆದರೂ ಕನೆಕ್ಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದನ್ನು ಸಹ ನಿಮಗೆ ಆರೋಗ್ಯ ವಿಮಾ ದಿನ ಏನಿದೆ ಅಲ್ವಾ, ಇದನ್ನು ಸಹ ನಿಮಗೆ SSC ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾನೆ ಈ ಒಂದು ಪ್ರಶ್ನೆನ. ಆ್ಯಂಡ್ ನೆಕ್ಸ್ಟ್ 2025 ಜೂನಿಯರ್ ಹಾಕಿ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಸರ್ನ? ಯಾವ ದೇಶ ಗೆದ್ದಿದೆ ಇದು? ಸೊ ಇದು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಆಪ್ಷನ್ ಸಿ, ಜರ್ಮನಿ ಅಂತ ಸರ್ನ. ಯಾವುದು? ಜರ್ಮನಿ ದೇಶ ಅಂತ ಹೇಳ್ತೀವಿ. ಯಾರನ್ನ ಸೋಲಿಸಿ ಇದನ್ನು ಗೆದ್ದಿದೆ? ಸ್ಪೇನ್ ದೇಶವನ್ನು ಸೋಲಿಸಿ ಇದು ಗೆದ್ದಿದೆ. ಯಾವುದು? ಈ ಒಂದು 2025 ಜೂನಿಯರ್ ಹಾಕಿ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂದರೆ ಜರ್ಮನಿ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಮಹಾಕವಿ ಸುಬ್ರಹ್ಮಣ್ಯ ಭಾರತೀಯ ಯಾವ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ಸರ್ನ? ಸೊ ಇದು ಸಹ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಇಲ್ಲಿ ನೆನ್ಪಿಟ್ಕೊಳ್ತೀರಾ ಅಂತಂದರೆ 143 ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? 143 143ನೇ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ಯಾರ್ದು? ಸುಬ್ರಹ್ಮಣ್ಯ ಅವ್ರದ್ದು ಸರ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 56ನೇ ಪ್ರಶ್ನೆ, ಸುಜಲಾಂ ಭಾರತ್ ಆ್ಯಪನ್ನು ಯಾರು ಪ್ರಾರಂಭಿಸಿದರು ಅಂತ ಸರ್ನ? ಯಾವುದು? ಸುಜಲಾಂ ಭಾರತ್ ಆ್ಯಪನ್ನು ಯಾರು ಆರಂಭಿಸಿದರು ಅಂತ? ಯಾರು ಆರಂಭ ಮಾಡಿದ್ದಾರೆ ಇದನ್ನು? ಸೊ ಇದನ್ನು ಆರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ CR ಪಾಟೀಲ್ ಅಂತ. ಯಾರು? CR ಪಾಟೀಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಭಾರತೀಯ ಸೇನೆಯು ಯಾವ ರಾಜ್ಯದ ಅತಿ ಎತ್ತರವಾದ ಶಿಖರವಾದ ಮೌಂಟ್ ಕ್ಯಾಗ್ಟೋಗೆ ಐತಿಹಾಸಿಕ ಆರೋಹಣವನ್ನು ಮಾಡಿತು ಅಂತ ಸರ್ನ? ಸೊ ನಿಮ್ಗೆ ಗೊತ್ತಿರಲಿ, ಇದು ಕ್ವಶನ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಇದು ಸ್ಟ್ರಾಟಜಿಕಲ್ಲೂ ಸಹ ಕೇಳ್ತಾರೆ ನಿಮಗೆ, ಇಲ್ಲ ಅಂತಂದರೆ ಜಿಯೋಗ್ರಫಿಯಲ್ಲೂ ಸಹ ನಿಮಗೆ ಮೆನ್ಷನ್ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಇದು. ಮೌಂಟ್ ಕ್ಯಾಗ್ಟೋ ಈ ಒಂದು ರಾಜ್ಯದ ಅತಿ ಎತ್ತರವಾದ ಶಿಖರವಾಗಿದೆ ಅಂತ. ಯಾವ ರಾಜ್ಯದ್ದು? ಈ ಒಂದು ಅರುಣಾಚಲ್ ಪ್ರದೇಶದ ಒಂದು ಅತಿ ಎತ್ತರವಾದ ಶಿಖರವಾಗಿದೆ. ಯಾವುದು? ಈ ಒಂದು ಮೌಂಟ್ ಕಾಗ್ಟೋ ಅನ್ನೋದು ಸರಿನಾ? ಯಾವುದು? ಕಾಗ್ಟೋ ಅನ್ನೋದು ಯಾವ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರವಾಗಿದೆ? ಅರುಣಾಚಲ್ ಪ್ರದೇಶ ರಾಜ್ಯದ ಅತಿ ಎತ್ತರವಾದ ಶಿಖರವಾಗಿದೆ. ಆ್ಯಂಡ್ ನೆಕ್ಸ್ಟ್, ಭಾರತ ಮೊದಲ ಸಂಪೂರ್ಣ ವಿದ್ಯುತ್ ಟಗ್ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದೇನೆ ಸರಿನಾ? ಯಾರು ಪ್ರಾರಂಭ ಮಾಡಿದ್ದಾರೆ ಇದನ್ನು? ಸೊ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಯಾರು? ಈ ಸರ್ಬಾನಂದ್ ಸೋನೋವಾಲ್ ಅಂತ ಹೇಳ್ತೀವಿ. ಯಾರು? ಸರ್ಬಾನಂದ್ ಸೋನೋವಾಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2025 ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಸರ್ನ? ಇವಾಗಲೇ ನಿಮ್ಗೆ ಹೇಳಿದ್ದೆ ಅಲ್ವಾ, ಯಾರು? ಸುಪ್ರಿಯಾ ಅವರು ಅಲ್ವಾ? ಸುಪ್ರಿಯಾ ಸಾಹು ಅಂತ ಹೇಳ್ತೀವಿ. ಯಾವ ರಾಜ್ಯದವರು ಆಗಿದ್ದಾರೆ ಇವರು? ಸೊ ಅದು ನಿಮ್ಗೆ ಕೇಳ್ಬೋದು, ತಮಿಳುನಾಡು ರಾಜ್ಯದವರು ಇವರು ಆಗಿದ್ದಾರೆ ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ RRB ಎಕ್ಸಾಮಲ್ಲಿ ಇದನ್ನು ಫೋಕಸ್ ಮಾಡ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ವರ್ಷದ ಬ್ಯಾಂಕ್ ಪ್ರಶಸ್ತಿಯನ್ನು ಯಾವ ಬ್ಯಾಂಕ್ಗೆ ನೀಡಲಾಯಿತು ಅಂತ ಕೇಳಿದ್ರೆ ಯಾವುದು ಅಂದರೆ ಈ ಒಂದು BOB ಅಂತ ಹೇಳ್ತೀವಿ, ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತೀವಿ. ಯಾವುದು? ಬ್ಯಾಂಕ್ ಆಫ್ ಬರೋಡಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ನಟಿಗೆ 2025 ಗೋಲ್ಡನ್ ಗ್ಲೋಬ್ ಹರೈಸನ್ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದೇನೆ ಸರ್? ಯಾರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು? ಗೋಲ್ಡನ್ ಗ್ಲೋಬ್ ಹರೈಸನ್ ಪ್ರಶಸ್ತಿಯನ್ನು ಯಾರಿಗೆ ಹೇಳ್ಬೋದಾ? ಯಾರಿಗೆ ನೀಡಿದ್ದಾರೆ? ಸೊ ಇದನ್ನು ನೀಡಿರ್ತಕ್ಕಂಥ ಯಾರಿಗೆ ಅಂತ ಕೇಳಿದ್ರೆ ಈ ಒಂದು ಆಲಿಯಾ ಭಟ್ ಅಂತ ಹೇಳ್ತೀವಿ. ಯಾರಿಗೆ? ಆಲಿಯಾ ಭಟ್ ಅವರಿಗೆ ಇದನ್ನು ನೀಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಭಾರತದ ಮೊದಲ ಹೈಡ್ರೋಜನ್ ರೈಲು ಯಾವ ಮಾರ್ಗದಲ್ಲಿ ಬಿಡುಗಡೆಯಾಗಲು ಸಿದ್ಧವಾಗಿದೆ ಅಂತ ಕೇಳಿದ್ರೆ ಸರ್ನ? ಎಲ್ಲಿಂದ ಎಲ್ಲಿಯವರೆಗೆ ಅಂತಂದರೆ ಜಿಂದ್ ಟು ಸೋನೆಪತ್, ಹರಿಯಾಣದಲ್ಲಿ ಕಂಡುಬರ್ತೇವೆ ಎರಡೂ ಸಹ. ಈ ಒಂದು ಜಿಂದ್ ಟು ಸೋನೆಪತ್ ವರೆಗೆ ಮೊದಲ ಹೈಡ್ರೋಜನ್ ರೈಲ್ ಏನಿದೆಯಲ್ವಾ ಬಿಡುಗಡೆ ಆಗುತ್ತೆ, ಅಲ್ಲಿ ಓಡಾಡುತ್ತೇವೆ ಎರಡೂ ಸಹ ಮಧ್ಯೆ. ಯಾವುದು? ಜಿಂದ್ ಟು ಸೋನೆಪತ್ ಅಂತ ಹೇಳ್ತೀವಿ ಸರ್. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ರೋಹಟಕ್ ಅಲ್ಲ. ಓಕೆ, ಎಲ್ಲಿ ಅಂತಂದರೆ ಜಿಂದ್ ಟು ಸೋನೆಪತ್. ನೀವು ರೋಹಟಕ್ ಅಂತ ಫಸ್ಟ್ ಆಪ್ಷನ್ ಕೊಟ್ಟರೆ ರೋಹಟಕ್ಕೆ ಹಾಕ್ತೀರಾ ಆಲ್ಮೋಸ್ಟ್ ಜನ, ಯಾಕಂದರೆ ರೋಹಟಕ್ ಸಹ ನಿಮಗೆ ರೈಲ್ವೆಗೆ ಸಂಬಂಧಪಟ್ಟಿದೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಜಿಂದ್ ಟು ಸೋನೆಪತ್ ಅಂತ ಹೇಳ್ತೀವಿ. ಯಾವುದು? ಭಾರತದ ಮೊದಲ ಹೈಡ್ರೋಜನ್ ರೈಲು. ಸೊ ನಿಮ್ಗೆ ಗೊತ್ತಿರಲಿ, ಮೊದಲ ಜಗತ್ತಿನಲ್ಲೇ ಹೈಡ್ರೋಜನ್ ರೈಲನ್ನು ಓಡಿಸಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಆವಾಗಲೇ ಹಾಕಿ ಗೆಲ್ತಲ್ವಾ? ಯಾವ ದೇಶ ರೀ? ಜರ್ಮನಿ ಅಲ್ವಾ ಸರ್? ಫಸ್ಟ್ ಜರ್ಮನಿ ಜಗತ್ತಲ್ಲಿ. ಮತ್ತು ಏಷ್ಯಾದಲ್ಲಿ ಮೊದಲನೇದು ಯಾವುದು ಸರ್? ಏಷ್ಯಾದಲ್ಲಿ ಮೊದಲನೇದಾದ್ರೆ ಚೀನಾನೇ ಇರುತ್ತೆ ಸರ್, ಚೀನಾ. ಆ್ಯಂಡ್ ದೆನ್ ಇವಾಗ ಏಷ್ಯಾದಲ್ಲಿ ಎರಡನೇದು ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ನಮ್ಮ ಇಂಡಿಯಾ ಅಂತ ಸರ್. ಯಾವುದು? I ಫಾರ್ ಇಂಡಿಯಾ ಅಂತ ಹೇಳ್ತೀವಿ ಸರ್. ಇದು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, 2025 ವರ್ಷದ ಟೈಮ್ ಎಂಟರ್ಟೈನರ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾರನ್ನು ಆಯ್ಕೆ ಮಾಡಲಾಗಿದೆ ಹೇಳ್ಬೋದಾ?
ಯಾರನ್ನ? ಈ ಒಂದು ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಅಂತ ಹೇಳ್ತೀವಿ. ಯಾರು? ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಈ ಲಿಯೋನಲ್ ಮೆಸ್ಸಿ ಸಹ ನೆನ್ಪಿಟ್ಕೊಳ್ಳಿ. ಈ ಲಿಯೋನಲ್ ಮೆಸ್ಸಿ ಏನಿದಾರಲ್ಲ ರೀಸೆಂಟಾಗಿ ಮೀನ್ಸ್ ನಿನ್ನೆ ಇವರು ಕಲ್ಕತ್ತಾಗೆ ಭೇಟಿ ನೀಡಿದ್ರು ಸರ್ನಾ. ಕಲ್ಕತ್ತಾದ ಯಾವ ಸ್ಟೇಡಿಯಂ ಅಂತ ಕೇಳ್ಬೋದು? ಈ ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತ ಹೇಳ್ತೀವಿ ಸರ್ನಾ. ಈ ಸಾಲ್ಟ್ ಲೇಕ್ ಸ್ಟೇಡಿಯಂ ಬಗ್ಗೆ ನಿಮಗೆ ಕೇಳ್ತಾ ನೋಡಿ, ಯಾಕೆಂದರೆ ಈ ಕರೆಂಟ್ ಅಫೇರ್ಸ್ಗೆ ಇದು ಲಿಂಕ್ ಇದೆ, ಸ್ಟ್ಯಾಟಿಕ್ ಜಿಕೆ. ಸೊ ಅದಕ್ಕೆ ಸಾಲ್ಟ್ ಲೇಕ್ ಕೇಳ್ತಾನೆ. ಸಾಲ್ಟ್ ಲೇಕ್ ನಿಮಗೆ ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಕ್ರೀಡಾಂಗಣವಾಗಿದೆ ಅಂತ ಆವಾಗ ನೀವು ಹೇಳಬೇಕಾಗತ್ತೆ. ಇದು ಕಂಡುಬರೋದು ಈ ಕಲ್ಕತ್ತಾದಲ್ಲಿ, ಮೀನ್ಸ್ ಈ ಒಂದು ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಇದು ಕಂಡುಬರ್ತಕ್ಕಂಥ ಒಂದು ಕ್ರೀಡಾಂಗಣವಾಗಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾವುದು? ಸಾಲ್ಟ್ ಲೇಕ್ ಕ್ರೀಡಾಂಗಣ ಅಂತ ಹೇಳ್ತೀವಿ. ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಲಿಯೋನಲ್ ಮೆಸ್ಸಿ ಅಂತ ಹೇಳ್ತೀವಿ ಸರ್ನಾ. ಸೊ ಸಾಕಷ್ಟಲ್ಲಿ ಫುಲ್ ನ್ಯೂಸಲ್ಲಿದೆ ಇವಾಗ ಕಲ್ಕತ್ತಾದಲ್ಲಿ, ಯಾಕಂದರೆ 10 ನಿಮಿಷ ಮಾತ್ರ ಬಂದು ಹೋದರು, ಎಲ್ಲ ಫುಲ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಅವರಲ್ಲ, ಲಿಯೋನಲ್ ಮೆಸ್ಸಿ ಅಲ್ಲ. ಸೊ ಇಲ್ಲಿರ್ತಕ್ಕಂಥ ಪೊಲಿಟಿಷಿಯನ್ಗಳು ಹಾಗೆ ಹೇಗೆ ಅಂತ ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕ್ಲಾಸಿನ ಒಂದು ಕೊನೆಯ ಪ್ರಶ್ನೆ, ಏಷ್ಯನ್ ಇಕ್ವಾಸ್ಟ್ರಿಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಸರಿನಾ. ಎಷ್ಟು ಪದಕಗಳನ್ನು ಗೆದ್ದಿದೆ? ಎಷ್ಟು ಪದಕಗಳು? ಇಕ್ವೆಸ್ಟ್ರಿಯನ್ ಪ್ರಶಸ್ತಿ ಯಾಕೆ ನೀಡ್ತಾರೆ ಹೇಳ್ಬೋದಾ? ಯಾಕೆಂತಂದರೆ ಇವಾಗ ಏನು ಗೋಡ್ ಸವಾರರು ಇರ್ತಾರಲ್ವ, ಸೊ ಅವರು ಅತಿ ಸುಂದರವಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕೊಳ್ಳೋದು. ಸೊ ಅದರಿಂದ ಇದು ಪ್ರಶಸ್ತಿ ನೀಡ್ತಾರೆ. ಎಷ್ಟು ಪದಕಗಳಂತಂದರೆ 7 ಪದಕಗಳು, 5 ಪದಕಗಳು ಮತ್ತು 4 ಪದಕಗಳು ಮತ್ತು 9 ಪದಕಗಳು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, 5 ಪದಕಗಳು ಅಂತ ಹೇಳ್ತೀವಿ. ಎಷ್ಟು ಪದಕಗಳು ಅಂತಂದರೆ 5 ಪದಕಗಳು ಅಂತ ಹೇಳ್ತೀವಿ. ಸೊ ಇದಾಗಿತ್ತು ಇಲ್ಲಿವರೆಗೆ ವೀಕ್ಲಿ ಕರೆಂಟ್ ಅಫೇರ್ಸ್ನ ಟಾಪ್ ಮೋಸ್ಟ್ ಪ್ರಚಲಿತ ಘಟನೆಗಳ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಕ್ಲಾಸ್ಗಳನ್ನು ಸಹ ನೋಡಿಲ್ಲ ಅಲ್ವಾ, ಪ್ಲೀಸ್ ನೋಡ್ಕೊಳ್ಳಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಸರಿನಾ. ಸೊ ಏನಾದರೂ ಬಾಯಿ ಸ್ವಲ್ಪ ತಡಬಡಿಸ್ತಾ ಇದ್ದರೆ ಸ್ವಲ್ಪ ಕ್ಷಮಿಸಿ. ಯಾಕೆ ಅಂತಂದರೆ ಮೀನ್ಸ್ ಫುಲ್ ಡೇ ಸಮ್ ಬಿಜಿ ಶೆಡ್ಯೂಲಿಂದ ಆ್ಯಂಡ್ ದೆನ್ ಜಾಸ್ತಿ ಸ್ವಲ್ಪ ವರ್ಕ್ ಇರೋದ್ರಿಂದ ಸೊ ಈ ಥರ ಆಗ್ತಿರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಸರಿನಾ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೊ ಮಚ್.